ವ್ಯವಸ್ಥೆಗಳು ಅಷ್ಟು ಹಾಳಾಗಿ ಹೋಗಿದೆ. ಅದನ್ನೆಲ್ಲ ಯಾರೂ ಮಾತಾಡೋದಿಲ್ಲ. ಕೇವಲ ರಸ್ತೆ ವಿಷಯ ಬರುವಾಗ ಮೋರಿಯಲ್ಲಿ ಕೂತು ಮಾತಾಡುವರು ಅಂತೇಳಿ ಮಾತ್ರ ಅವರು ಹೇಳ್ತಾರೆ. ಡ್ರೆಸ್ ಕೋಡ್ ತಂದರೆ ಇಲ್ಲಿ ಭಕ್ತರು ಬರುವುದಿಲ್ಲ, ಸ್ವಲ್ಪ ಆದಾಯಕ್ಕೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿದರು. ಆಗ ಇದು ಆದಾಯಕ್ಕಿದ್ದದ? ಇದು ಹೋಟೆಲ್ಲ ಇದು? ಈ ಒಂದು ವಿಷಯವು ಯಾವುದೇ ನಮ್ಮ ಸಮಾಜದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ. ಶ್ರೀದೇವರ ಆಶೀರ್ವಾದದಿಂದ ಒಂದು ಸೌಹಾರ್ದವಾಗಿ ಮುಗಿಯಲಿ. 10 ಜನ ಹೇಳ್ತಾ ಇರತಕ್ಕಂಥದ್ದು ಇವತ್ತು 100ಕ್ಕಿಂತ ಮೇಲೆ, ನಾಳೆ ಅಗತ್ಯ ಬಿದ್ದರೆ 1000 ಜನ ಬೇಕಾದರೂ ಸೇರಿಸುವಂಥ ಶಕ್ತಿ ಮಹಾಲಿಂಗೇಶ್ವರನಿಗಿದೆ. ನಾವು ಮಾಡಿದ್ದೇ ರಾಜ್ಯಭಾರ ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅಂತ ಹೇಳೋದ ಯೋಚನೆಯನ್ನು ಇಡೀ ಸಮಾಜ, ನಾನು ನೀವು ಅಲ್ಲ, ಇಡೀ ಸಮಾಜ ಇದರಲ್ಲಿ ಯಾವುದೇ, ಮತ್ತೆ ಹೇಳ್ತಾನೆ, ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಇದರಲ್ಲಿ ಸ್ವಾರ್ಥ ಏನು ಅಂತ ಕೇಳಿದ್ರೆ, ನನ್ನ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ ಒಂದಿನಿತು ನನಗೆ ಗೊತ್ತಿದ್ದು ತಪ್ಪು ಮಾಡಲಿಕ್ಕೆ, ಅಹಿತ ಆಗ್ಲಿಕ್ಕೆ ಬಿಡುವುದಿಲ್ಲ. ರಾತ್ರಿ 11:30 ಗಂಟೆಗೆ ಇಲ್ಲಿ ಅಯ್ಯಪ್ಪನ ಮಂದಿರದಲ್ಲಿರ್ತಕ್ಕಂಥ ಕಬ್ಬಿಣವನ್ನು ಕೊಂಡೊಯ್ಯತಕ್ಕಂಥ ಅವಶ್ಯಕತೆ ಇತ್ತ? ಧಾರ್ಮಿಕ ಶ್ರದ್ಧೆಯನ್ನು ಉಳಿಸತಕ್ಕಂಥ ವ್ಯವಸ್ಥೆಗೋಸ್ಕರ ಶನಿ ಪೂಜೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳು ಮತ್ತೆ ಮತ್ತೆ ಮಹಾಲಿಂಗೇಶ್ವರನ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆಯುವಂಥ ಅವಶ್ಯಕತೆ ಇಲ್ಲ. ಭಕ್ತರನ್ನು ಚರಂಡಿಯಲ್ಲಿ, ಮೋರಿಯಲ್ಲಿ ಹೋಲಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಡಿ. ಆ ಚರಂಡಿಯಲ್ಲಿ, ಮೋರಿಯವರೇ ಅಲ್ಲಿ ಕುಳಿತವರೇ ಇವತ್ತು ಪಾರದರ್ಶಕವಾಗಿರತಕ್ಕಂಥ ಮತ್ತು ತಪ್ಪುಗಳು ನಡೆದಾಗ ಎಚ್ಚರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಮತ್ತೆ ಮತ್ತೆ ಉಲ್ಲೇಖವನ್ನು ಮಾಡ್ತಾ, ಬೇರೆ ಬೇರೆ ಕಾರ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿರೋಧ ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಟು ಭಕ್ತರಿಗೆ ಬೇಕಾಗಿಲ್ಲದಂಥ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಯಾವತ್ತೂ ಕೂಡ ಮಹಾಲಿಂಗೇಶ್ವರ ದೇವರು ಕೂಡ ಸಹಿಸಲಾರರು. ನಾನು ವೈಯಕ್ತಿಕ ಕೇಳಲಿಕ್ಕೆ ಹೋದರೆ ತುಂಬ ಜನಕ್ಕೆ ಸಮಸ್ಯೆ ಆಗ್ಬೋದು. ಯಾರಾದರೂ ವರ್ಗ ಜಾಗದಲ್ಲಿ, ಇಲ್ಲಿ ನಾವು ಸೇರಿದವರಿಲ್ಲಿ ಅಥವಾ ಈಶ್ವರ ಭಟ್ರೆ ಅವರ ವರ್ಗ ಜಾಗದಲ್ಲಿ ಯಾರಿಗಾದರೂ ರಸ್ತೆ ಕೊಡ್ತಾರಾ? ಕೊಡ್ತೇವೆ ನಾವು ಯಾರಾದರೂ? ಏಕಾಏಕಿಯಾಗಿ ಯಾವುದೇ ನಿರ್ಧಾರ ತೆಗಿಲಿಕ್ಕೆ ಪುತ್ತೂರಿನ ಮಣ್ಣಿನಲ್ಲಿ ಆಗುವುದಿಲ್ಲ ಅಂತೇಳಿ ಈಗಾಗಲೇ ಆಲ್ರೆಡಿ ನಮ್ಮ ಅರುಣಣ್ಣನಾಗಲಿ ಆದರೆ ಮುರಳಣ್ಣನಾಗಲಿ ಎಲ್ಲರೂ ನಾವು ವಿಚಾರಿಸಿದೆ, ಎಲ್ಲ ತಿಳಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಬೆನ್ನಿಗೆ ನಿಂತವರು MK ಪ್ರಸಾದ್ ಭಂಡಾರಿ ಸರ್ ಮತ್ತು ಮಲ್ಲಿಕಾ ಪ್ರಸಾದ್ ಸರ್ ಮತ್ತು ಶಕ್ತಿ ಸಿನ್ಹಾ. ಆದರೂ ಕೂಡ ಇಷ್ಟರ ತನಕ ನಮಗೆ ರೋಡಿನ ವ್ಯವಸ್ಥೆ ಆಗಲಿಲ್ಲ. ಭಕ್ತರನ್ನು ಎಲ್ಲ ಒಟ್ಟು ಸೇರಿಸಿ ನಮ್ಮ ಮಹಾಲಿಂಗೇಶ್ವರ ದೇವರ ಒಂದು ಜಮೀನಿನ ರಕ್ಷಣೆ, ದೇವರ ಪೂಜಾ ಕೈಂಕರ್ಯಗಳಾಗುವಂಥ ಒಂದು ವ್ಯತ್ಯಾಸ, ಇಲ್ಲಿ ನಡೆಯುತ್ತಿರುವಂಥ ಕೆಲವೊಂದು ಲೋಪದೋಷಗಳ ಬಗ್ಗೆ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಗೆ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳು ತಮ್ಮ ತಮ್ಮ ಆಸನದಲ್ಲಿ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದಂಥ, ಅಂದರೆ ನಾವು ಈ ಸಭೆಯನ್ನು ಒಂದು ಸಭೆ ಅಂತೇಳಿ ಮಾಡೋದಿಲ್ಲ, ಅಂದರೆ ಬಂದವರಲ್ಲಿ ಒಂದು ಪ್ರಮುಖರನ್ನು ನಾವು ಈ ಒಂದು ವೇದಿಕೆಗೆ ಕರೆದು ಅವರ ಸಮಕ್ಷಮ ನಾವು ಎಲ್ಲ ಚರ್ಚೆ ಮಾಡಲಿಕ್ಕಿದ್ದೇವೆ. ಮುರಳೀಕೃಷ್ಣ ಹಸಂತರ್ಕ VHPಯ ಮುಖಂಡರು, ಮಾಧವ ಸ್ವಾಮಿ ಇವರು ಅಯ್ಯಪ್ಪ ಭಕ್ತ ವೃಂದದ ಪ್ರಮುಖರು, ಡಾಕ್ಟರ್ ಸುರೇಶ್ ಪುತ್ರಾಯರು ವೈದ್ಯರು, ಅನಿಲ್ ಕುಮಾರ್ ಕಣ್ಣರ್ನುಜಿ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯ ಪ್ರಮುಖರು, ಅದೇ ರೀತಿ ಶಶಿಧರ್ ನಾಯ್ಕ್, ಈಗ ಬಂದಂಥ ಎಲ್ಲ ಪ್ರಮುಖರು ಇದಕ್ಕೆ ಬರಬೇಕು. ಇನ್ನು ಮುಂದೆ ಕೆಲವೊಂದು ಪ್ರಮುಖರು ಬಂದು ನಮ್ಮೊಡನೆ ಸೇರಿಕೊಳ್ಳಲಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಸಂರಕ್ಷಣಾ ಸಮಿತಿ ಅಂತ ನಾವು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅಲ್ಲಿ ಒಳಗಡೆ ನಡೆಯತಕ್ಕಂಥ ಸೇವಾ ಕೈಂಕರ್ಯದಲ್ಲಿ ಹಾಗೂ ಹೊರಗಡೆ ನಡೆಯತಕ್ಕಂಥ ಕೆಲವು ಲೋಪದೋಷಗಳ ವಿಚಾರದಲ್ಲಿ ನಾವು ಮಾತುಗಳನ್ನು ಅಲ್ಲಿ ಆಡಳಿತ ಮಂಡಳಿಗೆ ಇರ್ಬೋದು, ಶಾಸಕರಿಗೆ ಇರ್ಬೋದು, ನಾವು ಮನವರಿಕೆ ಮಾಡ್ತಾ ಇರ್ತೇವೆ. ಇಲ್ಲಿ ನಮ್ಮ ರಾಜಕೀಯ ಉದ್ದೇಶ ಇಲ್ಲ, ದೇವರ ಮುಂದೆ ನಮ್ಮದು ರಾಜಕೀಯ ಇಲ್ಲ. ಮತ್ತು ನಾವು ದೊಡ್ಡ ವ್ಯಕ್ತಿಗಳು, ನಾವು ದೊಡ್ಡ ವಾಸ್ತು ಪಂಡಿತರು, ಈ ರೀತಿಯೆಲ್ಲ ನಾವು ದೇವರಿಗೆ ನಾವು ಒಂದು ಧೂಳಿನ ಕಣಕ್ಕೂ ಕೂಡ ಸಮಾನರಲ್ಲ. ಆದ್ದರಿಂದ ಈ ದೇವಾಲಯದಲ್ಲಿ ಇವತ್ತು ಮಾಸ್ಟರ್ ಪ್ಲಾನರ್ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಸಂತೋಷ. ಒಬ್ಬ ಶಾಸಕರಾಗಿ
ಈ ಕ್ಷೇತ್ರದ ನಾಯಕನಾಗಿ ಜನರು ಆಯ್ಕೆ ಮಾಡಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ಅವರ ಕರ್ತವ್ಯ. ಇನ್ನು ದೇವಾಲಯದಲ್ಲಿ ಆಡಳಿತ ಸಮಿತಿ ಇದೆ. ಆಡಳಿತ ಸಮಿತಿಯ ಅಧ್ಯಕ್ಷರು ಅಂತ ನೇಮಕ ಆದಮೇಲೆ ಆ ಕ್ಷೇತ್ರದ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು, ಅಲ್ಲಿ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯ ಅವರ ಜವಾಬ್ದಾರಿ. ಸಂತೋಷದ ವಿಚಾರ. ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟು ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಸಮಯಾವಕಾಶ ಆಗ್ತದೆ. ಆದ್ದರಿಂದ ಮುಂದಕ್ಕೆ ಯಾವ ರೀತಿ ಇದು ಅಭಿವೃದ್ಧಿ ಆಗಬೇಕು ಎನ್ನುವುದನ್ನು ನಮ್ಮ ಸಂರಕ್ಷಣಾ ಸಮಿತಿಯನ್ನು ಆ ಮಹಾಲಿಂಗೇಶ್ವರನ ಪ್ರೇರಣೆಯಿಂದ ನಮ್ಮನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಆ ದೇವರು. ಆದ್ದರಿಂದ ಇಲ್ಲಿ ಕೆಲವೊಂದು ವಿಚಾರಗಳು ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆ ರಸ್ತೆಯೊಂದು ಪಶ್ಚಿಮ ದೇವಾಲಯದ ಪಶ್ಚಿಮ ವಾಯುವ್ಯದಿಂದ ಪೂರ್ವ ಈಶಾನ್ಯದ ಆ ಮಡಿವಾಳ ಕಟ್ಟೆಯ ತನಕ ಇದು ನಿರ್ಮಾಣ ಆಗ್ತದೆ ಎನ್ನುವ ಸುದ್ದಿ ಸಿಕ್ತು. ಒಂದು 30 ಅಡಿ ಅಗಲ ರಸ್ತೆ, ಒಬ್ಬರು ಹೇಳೋದು 30 ಮೀಟರ್, ಇನ್ನೊಬ್ಬರು 16 ಮೀಟ್ರ್. ಈ ರೀತಿ ಈ ಸುದ್ದಿ ತಿಳಿದ ತಕ್ಷಣ ನಾವು ಶಾಸಕರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ. ನೋಡಿ ಭಕ್ತಾದಿಗಳೇ, ಈ ಕ್ಷೇತ್ರದಲ್ಲಿ ದೇವರ ಉತ್ಸವದ ಸಂದರ್ಭದಲ್ಲಿ ಆ ಒಂದು ರಥ ಉತ್ಸವವನ್ನು ವೀಕ್ಷಣೆ ಮಾಡುವಂತಹ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ 1 ಇಂಚು ಸ್ಥಳ ಕೂಡ ಇಲ್ಲಿ ಗ್ಯಾಪ್ ಇಲ್ಲ. ಅಂತಹ ಒಂದು ಜಾಗ ಇಲ್ಲಿ ಮುಂದಕ್ಕೆ ನಮ್ಮ ಒಂದು ಜನಸಂಖ್ಯೆ ಇನ್ನು ಮುಂದಕ್ಕೆ ಹೆಚ್ಚಾಗ್ತಾ ಹೋಗುವಾಗ ನಮಗೆ ಸ್ಥಳದ ಅವಕಾಶ ಇದೆ. ಇವತ್ತು 30 ಅಡಿ ರಸ್ತೆ ಅಲ್ಲಿಂದ ಒಂದು ಸಾಮಾನ್ಯ 500 ಮೀಟ್ರಿಗಿಂತ ಜಾಸ್ತಿ ಉದ್ದಕ್ಕೆ ಹೋಗ್ತದೆ ಅಂತಂದರೆ ಇದು ಬಹಳ ಬೇಸರದ ಸಂಗತಿ. ಅದು ಕೂಡ ರಸ್ತೆಯನ್ನು ಮಾಡಿ ಒಂದು ಸೈಡ್ ತಡೆಗೋಡೆ ಮಾಡಿ ಆ ರಸ್ತೆಯನ್ನು ಹೊರಗಡೆ ಬಿಡುವಂತಹ ವಿಚಾರ. ಇಲ್ಲಿ ಶಾಸ್ತ್ರ ಏನು ಹೇಳ್ತದೆ, ಉತ್ತರ ಭಾಗ ಯಾವತ್ತೂ ಕಡಿತಗೊಳ್ಳಬಾರದು, ಪೂರ್ವ ಈಶಾನ್ಯ ಯಾವತ್ತೂ ಕಡಿತಗೊಳ್ಳಬಾರದು. ಆ ದೇವಾಲಯಕ್ಕೆ ಸಂಬಂಧಪಟ್ಟ ಜಮೀನು ಅದನ್ನು ಸೇರಿಸಿಕೊಳ್ಬೇಕೇ ಹೊರತು ಕಡಿತ ಮಾಡಿ ಹೊರಗಡೆ ಹಾಕಬಾರದು. ಅದು ಒಂದು ದೋಷವೇ ಸರಿ. ಇವತ್ತು ಈ ವಿಚಾರಕ್ಕೆ ನಾನು ಹೇಳುವುದು ಮಹಾಲಿಂಗೇಶ್ವರನ ಭಕ್ತನಾಗಿ, ದೇವರಿಗೂ ಕೂಡ ಇದು ನೆಮ್ಮದಿ ಅಲ್ಲ, ಇದು ದೇವರಿಗೂ ಕೂಡ ಕೋಪ ಇರಬಹುದು. ಯಾಕೆಂತ ಹೇಳಿದರೆ ಈ ರಸ್ತೆ ನಾವು ಮಾಡಿ ಕಾಂಪೌಂಡ್ ಮಾಡಿ ಹೊರಗಡೆ ಬಿಡುವುದಂದರೆ ಯಾರಿಗೋಸ್ಕರ? ನಮ್ಮ ದೇವಾಲಯಕ್ಕೆ ಬರುವ ರಸ್ತೆ ಅಂತ ಅಂದರೆ ಅದು ದೇವಾಲಯಕ್ಕೆ ಸಂಬಂಧಪಟ್ಟು ಅದು ಒಳ್ಳೆಯದೇ. ಪೂರ್ವದಿಂದ ಈಶಾನ್ಯವಾಗಿ ದೇವಾಲಯಕ್ಕೆ ಬರುವುದು ಅಂದರೆ ರಸ್ತೆ ಮಾಡಿ ತಡೆಗೋಡೆ ಮಾಡಿ ಹೊರಗೆ ಹಾಕುವುದಂದರೆ ನಮಗೆ ಆ ರಸ್ತೆಯ ಅವಶ್ಯಕತೆ ಉಂಟಾ? ಇವತ್ತು ಭಕ್ತರ ಎಲ್ಲರ ಅಭಿಪ್ರಾಯಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ. ಇವತ್ತು ಈ ಸಭೆಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಸಬೇಕು. ಹಾಗೂ ಈ ಸಭೆಗೆ ಆಗಮಿಸಿದಂಥ ನಮ್ಮ ಮಹಾಲಿಂಗೇಶ್ವರ ದೇವರ ಭಕ್ತರಾದಂತಹ ಮುರಳಿ ಕೃಷ್ಣ ಸಂತಡ್ಕ ಇವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಸಾವಿರಾರು ಜನರನ್ನು ಬದುಕಿಸುವಂಥ ಆ ಮಹಾಲಿಂಗೇಶ್ವರನ ಭಕ್ತನಾಗಿ ಇವತ್ತು ಆಗಮಿಸಿದಂಥ ಡಾಕ್ಟರ್ ಸುರೇಶ್ ಪುತ್ರಯ್ಯರವರಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ಹಿರಿಯರು ಮಾಧವನವರು, ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇನ್ನೊಬ್ಬ ಭಕ್ತರಾದಂಥ ಉದ್ಯಮಿಗಳು ಉಜ್ಜಲ್ರವರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಸಭೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ ಇನ್ನೊಬ್ಬರು ನಮ್ಮ ಅಡ್ವೊಕೇಟ್ ಮಹಾಲಿಂಗೇಶ್ವರ ದೇವರ ಭಕ್ತರು ಹಾಗೂ ಚಿನ್ಮಯ ರೈ ಇವರನ್ನು ಕೂಡ
ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಾವು ಇವತ್ತು ಭಕ್ತರ ಸಭೆಯನ್ನು ಕರೆಯುವಂಥದ್ದು ಅನಿವಾರ್ಯವಾಗಿದೆ. ಯಾಕೆ ಅಂತ ಹೇಳಿದರೆ, ದೇವಾಲಯ ಎನ್ನುವಂಥದ್ದು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಒಂದು ಶ್ರದ್ಧಾ ಕೇಂದ್ರ ನಮ್ಮ ಎಲ್ಲರಿಗೂ ಯಾವುದೇ ರೀತಿಯಲ್ಲಿ ನೋಡಿದರೂ ನಮಗೆ ಒಂದು ಶಕ್ತಿದಾಯಕವಾದ ಕೇಂದ್ರ. ಅನೇಕ ಇತಿಹಾಸಗಳಲ್ಲಿ ಕೂಡ ತಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಶಿವಾಜಿ ಮಹಾರಾಜರ ಕಾಲದಲ್ಲಿ ಮೊಘಲರ ಆಡಳಿತ ಸಂದರ್ಭದಲ್ಲಿ ಯಾವ ರೀತಿ ಮೊಘಲರು ನಮ್ಮ ದೇವಾಲಯ ಮತ್ತು ಹಿಂದೂಗಳನ್ನು ನರಮೇಧ ಮಾಡಿದ್ದಾರೆ ಎನ್ನುವಂಥದ್ದು. ಆ ಸಮಯದಲ್ಲಿ ಹಿಂದೂ ಸಮಾಜ ಉಳಿವಿಗೆ ನಮ್ಮ ಈ ಒಂದು ಸಭೆಗೆ ಹಿಂದೂ ಮುಖಂಡರಾದ ಮಹಾಲಿಂಗೇಶ್ವರ ದೇವರ ಭಕ್ತರಾದ ಅರುಣ್ ಕುಮಾರ್ ಪುತಿಲರವರು ಆಗಮಿಸಿದ್ದಾರೆ. ದಯಮಾಡಿ ಅವರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಶಿವಾಜಿ ಮಹಾರಾಜರಿಗೆ ಅವರ ಗುರುಗಳಾದ ಸಂತ ತುಕಾರಾಮರು ಮತ್ತು ಸಮರ್ಥ ರಾಮದಾಸ ಸ್ವಾಮಿಗಳು ಗುರುಗಳಾಗಿದ್ದರು. ಇವರಲ್ಲಿ ಸೈನ್ಯದ ಬಲ ಬಹಳ ಕಡಿಮೆ ಇತ್ತು. ಇಲ್ಲಿ ಅನೇಕ ವಿಚಾರಗಳಿದೆ, ಆದರೆ ಇದು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ದೇವಾಲಯಕ್ಕೆ ಸಂಬಂಧಪಟ್ಟ ಕಾರಣ ಇದೊಂದು ಎಲ್ರಿಗೂ ನಮಗೆ ಒಂದು ಸ್ಫೂರ್ತಿಯಾಗಲಿ ಅಂತೇಳಿ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಗುರುಗಳ ಆಶೀರ್ವಾದ, ಭಗವಂತನಿಂದ ಗುರುಗಳು ಆ ಶಕ್ತಿಯನ್ನು ಪಡೆದು ಶಿವಾಜಿಗೆ ದಾರಿ ಎಳೆದು ಕೊಡ್ತಾಯಿದ್ರು. ಆ ಶಕ್ತಿಯಿಂದಾಗಿ ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಶಕ್ತಿ ಅವರಿಗೆ ಸಿಕ್ಕಿದೆ. ಆ ಹೋರಾಟದಿಂದಾಗಿ ಇವತ್ತೆಲ್ಲ ನಾವೆಲ್ಲ ಹಿಂದೂಗಳಾಗಿ ಉಳಿದಿದ್ದೇವೆ. ಇಲ್ಲದಿದ್ದರೆ ನಾವೆಲ್ಲರೂ ಮುಸಲ್ಮಾನರಾಗಿ ಇವತ್ತು ಇರಬೇಕಾಗಿತ್ತು ಈ ಭಾರತದಲ್ಲಿ. ದೇವರು ಇಲ್ಲದೆ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ನಮಗೆ ಬೇಕಾಗ್ತದೆ. ನಮ್ಮ ಶ್ರದ್ಧಾ ಕೇಂದ್ರವೇ ಇಲ್ಲಿ ಸರಿ ಇಲ್ಲದಿದ್ದರೆ ನಾವು ಯಾವ ಹೋರಾಟ ಮಾಡಿದರೂ ಅದಕ್ಕೆ ಫಲ ಖಂಡಿತವಾಗಿ ಸಿಗುವುದಿಲ್ಲ. ಯಾಕೆಂತೇಳಿದರೆ, ನಮಗೆ ಏನೇ ನಾವು ಒಂದು ಸತ್ಯ ಮತ್ತು ಧರ್ಮದಲ್ಲಿ ಹೋಗಬೇಕಿದ್ರೆ ಭಗವಂತನ ಅನುಗ್ರಹ ನಮಗೆ ಬೇಕೇ ಬೇಕು. ಭಗವಂತನ ಅನುಗ್ರಹ ಇಲ್ಲದಿದ್ದರೆ ನಮಗೆ ಯಾವ ಕಾರ್ಯವೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಾಡಿದರೂ ಕೂಡ ಅದು ಅಲ್ಲಿಗೆ ಅದು ಅಂತ್ಯ. ಹಾಗಾಗಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯನ್ನು ನಾವು ಪ್ರಾರಂಭ ಮಾಡಿದ ಉದ್ದೇಶ, ನಾವು ಈ ಭಾಗದವರಾದ ಕಾರಣ ನಾವು ಬಾಲ್ಯದಿಂದಲೇ ಇಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ನಾವು ನೋಡಿಕೊಂಡು ಬಂದಂಥವರು. ಇಲ್ಲಿ ಸೇರಿರುವಂಥವರು ಎಲ್ಲರೂ ಕೂಡ ಅದನ್ನೆಲ್ಲವನ್ನು ನೋಡಿಕೊಂಡು ಇರ್ಬೋದು, ಇಲ್ಲ ಅಂತಿಲ್ಲ. ಯಾಕಂದರೆ ಅನುಭವದವರು ತುಂಬ ಜನ ಇದ್ದೀರಿ. ಇಲ್ಲಿಯ ಕೆಲವು ಅವ್ಯವಸ್ಥೆಗಳು ನಾವು ತುಂಬ ಸಲ ನೋಡಿದ್ದೇವೆ. ಹಾಗೆ ನನ್ನಷ್ಟಕ್ಕೆ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೆ. ಬಾಲಚಂದ್ರ ಸೊರಕೆ ಅವರಷ್ಟಕ್ಕೆ ಅವರು ಹೋರಾಟ ಮಾಡ್ತಿದ್ದರು. ದಿನೇಶ್ ಜೈನ್ ಇರ್ಬೋದು. ಹಾಗೆ ತುಂಬ ಜನ ಅವರವರ ವೈಯಕ್ತಿಕವಾಗಿ ದೇವಾಲಯದ ವ್ಯವಸ್ಥೆಗಳು ಉಳಿಬೇಕು ಅಂತೇಳಿ ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಹಾಗೆ ನಾವು ಒಂದು ದಿವಸ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧ ಆಗುವಾಗ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ನಾವೊಂದು ಭಕ್ತರಾಗಿ ನಾವು ಯಾಕೆ ಒಂದು ಸಮಿತಿಯಾಗಿ ಮಾಡಬಾರ್ದು ಅಂತೇಳಿ ನಮ್ಮ ಹಿರಿಯರು ಸುದರ್ಶನ್ ಅವರು ಹೇಳಿದರು. ಅವರು ಇವತ್ತು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಹಾಗೆ ನಮ್ಮಲ್ಲಿ ಕೂಡ ಅದೇ ಇತ್ತು. ಆದರೆ ನಾವು ಮುಂದೆ ಹೋಗೋದು ಯಾರು? ಇದು ದೊಡ್ಡ ಜವಾಬ್ದಾರಿ. ಯಾಕಂತ ಹೇಳಿದರೆ ದೇವಸ್ಥಾನದ ವ್ಯವಸ್ಥೆಯನ್ನು ಸರಿ ಮಾಡಬೇಕಿದ್ದರೆ ನಾವೆಲ್ಲ ರೀತಿಯಲ್ಲಿ ನಾವು ನಿಷ್ಠರಾಗಬೇಕಾಗ್ತದೆ. ನಿಷ್ಠರಾಗದಿದ್ದರೆ ಅದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಬ್ಬನ ತಪ್ಪನ್ನು ನಾವು ಹೇಳಿದರೆ ಅದು ಅವರಿಗೆ ಆಗೋದಿಲ್ಲ. ಅವನು ತಪ್ಪು ಮಾಡಿದ್ದನ್ನು ನೀವು ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳಿದರೆ ಎಲ್ರಿಗೂ ಖುಷಿ ಆಗ್ತದೆ. ಹಾಗೆ ಆಗಬಾರ್ದು. ಎಂತ ಮಾಡೋದು ಅಂತ ಹೇಳುವಾಗ ಎಲ್ಲರೂ ಒಂದು ಒಪ್ಪಿಗೆ ಕೊಟ್ಟರು. ಇಲ್ಲ, ನಾವೊಂದು ಮಹಾಲಿಂಗೇಶ್ವರ ದೇವರ ಒಂದು ಭಕ್ತರ ಒಂದು ಗ್ರೂಪನ್ನು ನಾವು ಮಾಡುವ, ಎಲ್ಲರನ್ನು ಸೇರಿಸುವ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಎಂಬಂಥ ಒಂದು ಗ್ರೂಪಲ್ಲಿ ಎಲ್ಲ ಭಕ್ತಾದಿಗಳನ್ನು 1,000 ನಾವು ಭಕ್ತರನ್ನು ಸೇರಿಸಿದ್ದೇವೆ. ಅದರ ಉದ್ದೇಶ ಇಷ್ಟೇ, ದೇವಾಲಯದಲ್ಲಿ ಏನೆಲ್ಲ ತಪ್ಪುಗಳಾಗ್ತದೆ ಆ ಗ್ರೂಪಲ್ಲಿ ಹಾಕೋದು. ಮೊದಲಿಗೆ ನಾವು ಆ ವ್ಯವಸ್ಥಾಪಕರಿಗೆ ತಿಳಿಸುವಂಥದ್ದು.
ಹೀಗೆ ಹೇಗೆ ಇಲ್ಲಿ ಆಗ್ತಾ ಉಂಟು, ದಯಮಾಡಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತೇಳಿ. ಅವರು ಸರಿಪಡಿಸದಿದ್ದಲ್ಲಿ ನಾವು ಗ್ರೂಪಿಗೆ ಹಾಕೋದು, ನಾವು ಫೋಟೋ ತೆಗೆದು ಹಾಕೋದು, ಇಂಥದ್ದೆಲ್ಲ ಮಾಡ್ತಿದ್ದೇವೆ. ಅದನ್ನು ಮತ್ತೆ ಅವರು ಕೆಲವನ್ನು ಸರಿಪಡಿಸಿಕೊಂಡು ಹೋಗಿದ್ದಾರೆ, ಕೆಲವು ವಿಷಯಗಳ ಬಗ್ಗೆ ಅವರು ಸರಿಪಡಿಸಲಿಲ್ಲ. ಅದು ನಮಗೆ ನೋವುಂಟು. ಒಂದು ದಯಮಾಡಿ ಒಂದು ಭಕ್ತಾದಿಗಳಲ್ಲಿ ವಿನಂತಿ, ತಮ್ಮ ಮೊಬೈಲ್ಗಳನ್ನು ಕಂಪನ ಸ್ಥಿತಿಯಲ್ಲಿ ಇಡಬೇಕು ಸಭೆ ಮುಗಿಯುವ ತನಕ. ಅಂದರೆ ಬಾಕಿಯವರಿಗೆಲ್ಲ ಮಾತಾಡುವಾಗೆಲ್ಲ ಅದು ಡಿಸ್ಟರ್ಬ್ ಆಗೋದಕ್ಕೆ ದಯಮಾಡಿ ವೈಬ್ರೇಷನ್ ಮೋಡಲ್ಲಿ ಎಲ್ಲರೂ ಇಡಿ. ಹಾಗಾಗಿ ನಾವೊಂದು ಈ ವ್ಯವಸ್ಥೆಯನ್ನು ಮಾಡಿಕೊಂಡೇ ನಾವು ಬರ್ತಾಯಿದ್ದೇವೆ. ಕೇವಲ ಈಗಿರುವಂಥ ವ್ಯವಸ್ಥಾಪನಾ ಸಮಿತಿಯವರ ವಿರುದ್ಧ ಮತ್ತು ಅವರ ಒಳ್ಳೆಯ ಕೆಲಸಗಳಿಗೂ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ಹಿಂದಿನ ಸಮಿತಿಯವರ ತಪ್ಪುಗಳನ್ನು ಕೂಡ ನಾವು ನೇರವಾಗಿ ಹೇಳಿದ್ದೇವೆ. ಯಾಕೆಂತೇಳಿ ನಾವು ರಾಜಕೀಯದ ವ್ಯಕ್ತಿಗಳಲ್ಲ, ನಮಗೆ ಅಧಿಕಾರದ ಆಸೆಯಿಲ್ಲ, ನಾವು ಪ್ರತಿಷ್ಠೆಗೋಸ್ಕರ ಸಹ ನಾವು ಮಾಡಿದ್ದಲ್ಲ. ನಾವು ಕೇವಲ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥೆಗಳು ಸರಿಯಾಗಬೇಕು. ದೇವಾಲಯ ಅಂತ ಹೇಳುವಂಥದ್ದು ಲಕ್ಷ ಭಕ್ತಾದಿಗಳು ಬಂದು ದೇವರಲ್ಲಿ ಬೇಡುವಂಥ ಒಂದು ಶ್ರದ್ಧಾ ಕೇಂದ್ರ, ಅಲ್ಲಿ ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೊಂದು ಇಂಥ ತಪ್ಪುಗಳನ್ನು ನಾವು ನೇರವಾಗಿ ಅವರ ಹತ್ರ ಹೇಳ್ತಿದ್ದೆವು. ಅದು ಅವರಿಗೆ ಆಗ್ತಿಲ್ಲ ಆಯಿತು. ನಾವು ಅವರ ಹತ್ರ ತಪ್ಪುಗಳನ್ನು ಹೇಳಿದರೆ ಅವರಿಗೆ ನಮ್ಮಿಂದ ಟೀಕೆ ಮಾಡ್ತಾರೆ, ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ಮಾಧ್ಯಮದ ಮುಖಾಂತರ ಅನೇಕ ಬಾರಿ ನಮ್ಮನ್ನು ಟೀಕಿಸಿದ್ದಾರೆ. ಅವರು ತೊಂದರೆ ಇಲ್ಲ, ಯಾಕೆಂತ ಹೇಳಿದರೆ ನಾವು ಮಾಡೋದು ಮಹಾಲಿಂಗೇಶ್ವರ ದೇವರ ಸೇವೆ. ನಮ್ಮನ್ನು ಟೀಕೆ ಮಾಡಿದರೆ ನಮಗೆ ಏನು ಬೇಸರ ಇಲ್ಲ. ಯಾಕೆಂತ ಹೇಳಿದರೆ ನಾವು ಟೀಕೆ ಆಗ್ತದೆ ಅಂತೇಳಿ ಗೊತ್ತಿದ್ದೇ ನಾವು ಈ ಒಂದು ದೇವರ ಈ ಒಂದು ಕೆಲಸ ಕಾರ್ಯಕ್ಕೆ ನಾವು ಹೊರಟಂಥವರು. ಹಾಗಾಗಿ ಕೆಲವು ವಿಷಯದ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಿದ್ದೇನೆ. ನಮ್ಮ ವ್ಯವಸ್ಥಾಪನಾ ದೇವಸ್ಥಾನ ಸಂರಕ್ಷಣಾ ಸಮಿತಿ ಬಂದ ನಂತರ ಯಾವುದೆಲ್ಲ ಅವರಿಗೆ ನಾವು ತಪ್ಪುಗಳನ್ನು ಹೇಳಿದ್ದೇವೆ ಮತ್ತು ಅದನ್ನು ಯಾವುದು ಸರಿಪಡಿಸಿದರೆ ಯಾವುದು ಸರಿಪಡಿಸಲಿಲ್ಲ ಅಂತ ಹೇಳುವಂಥದ್ದು. ಈಗ ನಮ್ಮ ದೇವಾಲಯದ ಹೊರಾಂಗಣದಲ್ಲಿ ವಾಹನಗಳು ಹೋಗುವಂಥದ್ದು, ಒಂದು ಸಲ ನಗರಸಭೆಯ ವೇಸ್ಟೇಜ್ ತಗೊಂಡು ಹೋಗುವಂಥ ಆ ವಾಹನ ಏನಿದೆ, ಈ ಗಲೀಜು ಏನು ತಗೊಂಡು ಹೋಗ್ತಾರೆ, ಅದು ರಕ್ತೇಶ್ವರಿಯ ಗುಡಿಯ ಪಕ್ಕದಿಂದ ಪಾಸಾಗಿ ಶಾರದಾ ಭಜನಂದರದಲ್ಲಿ ಕಸವನ್ನು ತಗೊಂಡು ಹೋಗಲಿಕ್ಕೆ ವಾಹನಗಳು ಬರ್ತಾಯಿತ್ತು. ಇದು ಬರುವಂಥದ್ದು ಸರಿಯಾ ಅಂತೇಳಿ ತಾವೆಲ್ಲರೂ ಆಲೋಚನೆ ಮಾಡಿ. ಇದನ್ನು ನಾವು ನಮ್ಮ ಸದಸ್ಯರು ಫೋಟೋ ತೆಗೆದು ಗ್ರೂಪಲ್ಲಿ ಹಾಕಿ ನಾವು ಇದರ ಬಗ್ಗೆ ಅಧ್ಯಕ್ಷರಲ್ಲಿಯೂ ಕೂಡ ನಾವು ಹೇಳಿದ್ದೇವೆ. ಆಗ ಅಧ್ಯಕ್ಷರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಾನು ಈಗಲೇ ನಗರಸಭೆಗೆ ಹೇಳ್ತೇನೆ ಅಂತೇಳಿ. ಅದರ ನಂತರ ವಾಹನ ಬರಲಿಲ್ಲ. ಅದರ ಮುಂಚೆ ಅನೇಕ ಬಾರಿ ಆ ವಾಹನಗಳು ಬಂದಿದೆ. ಹಾಗಾದರೆ ಅಲ್ಲಿಯ ಭದ್ರತೆ ಎಲ್ಲಿ ಹೋಗಿದ್ದಾರೆ? ಹಾಗಾದರೆ ಅವರು ಅದು ಯಾರದು ಕೆಲಸ, ಯಾರದು ನೋಡಿಕೊಳ್ಳುವಂಥದ್ದು? ಅದಕ್ಕೆ ಅಂತೇಳಿ ಸಂಬಳ ಕೊಟ್ಟು ಅಲ್ಲಿ ನೇಮಕ ಮಾಡಿದಾರಲ್ಲ, ಭದ್ರತಾ ಸಿಬ್ಬಂದಿ ಇರ್ಬೋದು, ನೌಕರರು ಇರ್ಬೋದು. ಹಾಗಾದರೆ ಅವರ ಕೆಲಸ ಏನು ಹಾಗಾದರೆ ಅಂಥದ್ದು? ಇನ್ನೊಂದು ನಾಯಿಗಳು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿಯೂ ನಾಯಿಗಳಿದೆ. ನಾಯಿ ಪ್ರಾಣಿಗಳ ನಾವು ಕೂಡ ಪ್ರಿಯರೇ. ಆದರೆ ದೇವಾಲಯದ ಅಂಗಣದಲ್ಲಿ ನಾಯಿಗಳು ಶೌಚ ಮಾಡುವಂಥದ್ದು, ಅದಕ್ಕೆ ಮೆಟ್ಟಿಕೊಂಡು ದೇವಾಲಯಕ್ಕೆ ಹೋಗುವಂಥದ್ದು, ಆಗ ಅಶುದ್ಧ ಆಗೋದಿಲ್ವಾ? ಅದರ ಬಗ್ಗೆಯೂ ಕೂಡ ನಾವು ತುಂಬ ಸಲ ನಾವು ಹೇಳಿದ್ದೇವೆ. ಸ್ವಲ್ಪ ಕಮ್ಮಿ ಆಗಿದೆ, ಈಗ ಉಪವಾಸ ಅಂಥದ್ದಾಗಿ ಮೊನ್ನೆ ರಕ್ತೇಶ್ವರಿಯ ಕಟ್ಟೆಯಲ್ಲಿ ನಾಯಿ ಮಲಗಿದೆ, ಯಾರಿಗೂ ಗೊತ್ತಿಲ್ಲ, ಅವರಿಗೆ ಬೇಡ ಅದೆಲ್ಲ. ಅವರು ಟೀಕೆ ಮಾಡಲಿಕ್ಕೆ ಮಾತ್ರ ಅವರು ಮಾತಾಡುವಂಥದ್ದು, ಇದೆಲ್ಲ ಅವರಿಗೆ ಬೇಡ. ಅದಾದ ನಂತರ ದೇವಾಲಯದ ಒಳಗೆ ಹೋಗುವ, ನಾವು ಅಲ್ಲಿಯ ವ್ಯವಸ್ಥೆಗಳು ಹೇಗೆ ಉಂಟು ಅಂತ ನೋಡುವ. ಒಂದು ಸಲ ನಾನೇ ರಾತ್ರಿ ಹೊತ್ತಲ್ಲಿ ನೋಡುವಾಗ ಪುರೋಹಿತರು ಪೂಜೆಗೆ ಸಮಯ ಆಗ್ತಾ ಉಂಟು, ಒಂದು ಬೆಕ್ಕು ಒಳಗಡೆ ಉಂಟು. ಬೆಕ್ಕು ನೋಡಿಕೊಂಡು 2 ಪುರೋಹಿತರು ನಗಾಡ್ತಿದ್ದಾರೆ ಬೆಕ್ಕನ್ನು ನೋಡಿಕೊಂಡು. ಪೂಜೆಗೆ ಅವರು ತಯಾರಾಗಿದ್ದಾರೆ, ಪ್ರಧಾನ ಪುರೋಹಿತರು ಅರ್ಚಕರು. ಅಷ್ಟೊತ್ತಾಗಿ ನಾನು ನೋಡ್ತಾ ಇದ್ದಾನೆ, ಬೆಕ್ಕು 2 ಸಲ ಹೀಗೆ ಮಾಡಿದರು, ಬೆಕ್ಕು ಹೋಗಲಿಲ್ಲ. ಕಡೆಗೆ ಅವರು ಕೈಯಲ್ಲಿ ತೆಗೆದು ಹೀಗೆ ಹಾಕಿ ಒಳಗೆ ಹೋಗಿ ಪೂಜೆ ಮಾಡಿದರು. ಇದು ಸರಿಯಾ ನಿಮ್ಮ ಪ್ರಕಾರ? ಮಡಿ ಅಂತ ಹೇಳಿದರೆ ಏನು? ಮಡಿ ಅಂದ್ರೇನು? ಸ್ವಚ್ಛವಾಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವಂಥ ಅರ್ಚಕರು ಒಂದು ಬೆಕ್ಕನ್ನು ಮುಟ್ಟಿ ಪೂಜೆ ಮಾಡಬಹುದಾ ಅಂತ ಕೇಳುವಂಥದ್ದು. ಹಾಗಾದರೆ ಇದು ಟೀಕೆವಾ? ಇಂಥದನ್ನೆಲ್ಲ ಹೇಳಿದರೆ ಇದು ಟೀಕೆಗೆ ಒಳಗಾಗ್ತದ ಅಂತ ಕೇಳುವಂಥದ್ದು. ಇಂಥ ವಿಚಾರ ಇಂಥದ್ದು ತುಂಬ ಆಗ್ತಾ ಉಂಟು. ಇತ್ತೀಚೆಗೆ ಶಾಲಾ ವಿದ್ಯಾರ್ಥಿಗೆ ಲೈಂಗಿಕವಾಗಿ ಕಿರುಕುಳ ಕೊಡುವಂಥದ್ದು ಇಲ್ಲಿಯ ಭದ್ರತಾ ಕೆಲವು ಸಿಬ್ಬಂದಿಗಳು, ಅದು ಕೂಡ ನಮಗೆ ಗೊತ್ತಾಗಿದೆ. ಅದನ್ನು ಕೂಡ ನಾವು ಹೇಳಿದೆ. ಎಲ್ಲವೂ ಹೇಳೋದು ಮಾತ್ರ, ನಾವು ಅವರನ್ನು ಕರೆಯುವುದು, ನೀನು ಹೀಗೆ ಮಾಡಿದ್ದೆ ಅಂತ ಕೇಳೋದು, ಇಲ್ಲ ಅಂತ ಹೇಳಿದರೆ ಕಳಿಸೋದು. ಅದು ಇನ್ನೊಮ್ಮೆ ಆಗ್ತದೆ, ರಿಪೀಟ್ ಆಗುವಂಥ. ನೋಡಿ, ಇದೊಂದು ಕಟ್ಟಡ ನೋಡಿ, ಈ ಕಟ್ಟಡ ಇನ್ನು ತೆರವುಗೊಳಿಸುವಂಥದ್ದು. ಇದರಲ್ಲಿ ಲಾಸ್ ಎಲ್ಲದರಲ್ಲಿಯೂ. ಮೇಲೆ ನೋಡಿ ಎಲ್ಲ ಖಾಲಿ, ಇಲ್ಲಿ ರಾತ್ರಿ ಹೊತ್ತಲ್ಲಿ ಕತ್ತಲೆ, ಅಲ್ಲಿ ಓಪನ್, ಈ ಕಡೆ ಕೂಡ ಈ ಸ್ಟೆಪ್ಪಲ್ಲಿ ಓಪನ್. ಇಲ್ಲಿ ಮೇಲೆ ಹೋಗಿ ಏನು ಅನೈತಿಕ ಚಟುವಟಿಕೆ ಆದರೂ ಕೂಡ ಇಲ್ಲಿ ಕೇಳುವವರು ಇಲ್ಲ. ಅದನ್ನು ನಾವು ಕೇಳಿದರೆ ನಾವು ಟೀಕೆ.
ಇಂಥದ್ದೆಲ್ಲ ಇಲ್ಲಿ ನಡೆಯುವಂಥದ್ದು. ಅದಾದ ನಂತರ ದೇವರು ಕೂತೊಳ್ಳುವಂಥ ಪವಿತ್ರವಾದ ಆ ಕಟ್ಟೆಯಲ್ಲಿ ಕುಡುಕರು ಮಲಗ್ತಿದ್ರು. ಕುಡಿದು ಬಂದು ಮಲಗುವುದಲ್ಲಿ ಯಾರು ಕೇಳುವುದಿಲ್ಲ ಅವರನ್ನು. ಅದನ್ನು ಕೂಡ ನಾವು ನಮ್ಮ ಈ ಗ್ರೂಪಿನ ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ಅದಕ್ಕೆ ಮತ್ತೆ ಮೆಸ್ಸನ್ನು ಹಾಕಿದ್ದೆವು. ಅದು ಕೂಡ ನಾವು ಕೇಳಿ ಲಾಸ್ಟಿಗೆ ಹೇಳಿದ್ದು ನಾವು ಭಕ್ತಾರೆ ಹಾಕ್ತೇವೆ, ನಾವು ಮೆಸ್ ನಿಮಗೆ ಆಗೋದಿಲ್ಲ ಅದಿದ್ದರೆ ಅಂತ. ಅದಾದ ನಂತರ ಕಾರ್ಯನಿರ್ವಹಣಾಧಿಕಾರಿ ಅದಕ್ಕೆ ವ್ಯವಸ್ಥೆ ಮಾಡಿದರು. ನಾವು ಅವರನ್ನು ಅಭಿನಂದನೆ ಕೂಡ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದರೆ ನಾವು ಅವರನ್ನು ಗೌರವಿಸಬೇಕು. ಇಂಥದ್ದು. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬಿಲ್ಡಿಂಗನ್ನೆಲ್ಲ ತೆರವುಗೊಳಿಸಿದರು. ತೆರವುಗೊಳಿಸಿದ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆ ಕರಿಬೇಕು. ಒಂದು ದೇವಾಲಯ ಇರ್ಬೋದು, ಯಾವುದೇ ಒಂದು ಸರಕಾರದ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳು ಆಗೋದಿದ್ದರೆ ಟೆಂಡರು ಕರೆದು ಕೆಲಸ ಮಾಡಬೇಕು ಅಂತ ಒಂದು ನಿಯಮ ಇದೆ. 500 ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ಕೆಲಸ ಕಾರ್ಯಗಳು ಟೆಂಡರ್ ಆಗಬೇಕು ಅಂತೇಳಿ. ಇಲ್ಲಿ ಯಾವುದೇ ರೀತಿಯ ಟೆಂಡರ್ ಆಗಲಿಲ್ಲ. ಕೆಲಸ ಪ್ರಾರಂಭ ಮಾಡಿದರು. ನಮ್ಮ ಮಾಹಿತಿ ತೆಗೆದ ಪ್ರಕಾರ ನಮಗೆ 19 ಲಕ್ಷ ರೂಪಾಯಿದು ಕೆಲಸ ಕಾರ್ಯ ಆಗಿದೆ. ಅಲ್ಲಿ ಕಟ್ಟಡ ತೆಗೆಯುವುದು, ಅದಕ್ಕೆ ಮಣ್ಣು ಹಾಕೋದು, ಕಟ್ಟಡ ತೆಗೆಯುವುದು, ಮಣ್ಣು ಹಾಕೋದು. ಮರ ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಮರ ಎಲ್ಲ ಹೋಗಿದೆ. ಅದು ಇದು ಅಂತೇಳಿ ಹೇಳಿ 50 ಪೇಜ್ ಇದು ಮಾಹಿತಿ ಹಕ್ಕಲ್ಲಿ ನಮಗೆ ಫಸ್ಟು ಕೊಡಲಿಲ್ಲ, ಅವರು ಕೊಡೋದಿಲ್ಲ ಅವರು. ಮತ್ತೆ ನಾವು ಮೇಲಧಿಕಾರಿಗಳಿಗೆ ಹಾಕ್ತೇವೆ ಅಂತ ಹೇಳುವಾಗ ನಮಗೆ ಮಾಹಿತಿ ಬಂತು. ಅದೆಲ್ಲರಿಗೂ ಗೊತ್ತಿರಬೇಕು. ಟೀಕೆ ಮತ್ತು ಚರಂಡಿಯಲ್ಲಿ ಮಾತಾಡುವವರು ಅಂತೇಳಿ ನಮ್ಮನ್ನು ಯಾವ ರೀತಿಯಲ್ಲಿ ಹೇಳ್ತಾರ, ನಾವು ಚರಂಡಿಯಲ್ಲಿ ಸಹ ಮಾತಾಡ್ತೇವೆ. ಕೆಲವರು ಲಿನಿಟ್ ಬಾರಲ್ಲಿ ಮಾತಾಡುವವರು ಸಹ ಇದ್ದಾರೆ. ಎಲ್ಲಿಗೆ ಹೋದರೆ ನಮಗೆ ಸಹ ಮಾತಾಡಲಿಕ್ಕೆ ಆಗ್ತದೆ. ನಮಗೇನು ಅದರಲ್ಲಿ ಭಯ ಇಲ್ಲ. ನಾವು ದೇವರ ಕೆಲಸ ಮಾಡುವವರು, ನಾವು ರಾಜಕೀಯ ಮಾಡುವವರಲ್ಲ. ಹಾಗಾಗಿ ಇಂಥ ಒಂದು ಅವ್ಯವಹಾರಗಳು ಆಗಿದೆ. ಅದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅವರು ಹೇಳ್ತಾರೆ ಅದು ಹಾಗೆ ಹೀಗೆ ಅಂತೆಲ್ಲ ಏನೆಲ್ಲ ಹೇಳಿದರು. ನಾವು ಶಾಸಕರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಯಾಕೆಂದರೆ ಶಾಸಕರು ಈ ದೇವಾಲಯದಲ್ಲಿ ಪ್ರಮುಖ ಪಾತ್ರರಾಗಿದ್ದಾರೆ. ಅವರ ಗಮನಕ್ಕೆ ತರುವಂಥದ್ದು ನಮ್ಮ ಕರ್ತವ್ಯ. ಅವರು ಆಗಲೇ ಅವರನ್ನು ಕರೆದು ಮಾತ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಮತ್ತು ನಮಗೂ ಗೊತ್ತಿಲ್ಲ. ಇನ್ನೊಂದು, ಹೋದ ಬಾರಿ ಜಾತ್ರೆ ಸಮಯದಲ್ಲಿ ಇಲ್ಲಿ ಏನು ಅಂಗಡಿಗಳಿಗೆ ಯಾವುದು ಒಂದು ನಕ್ಷೆ ಮಾಡಿದ್ದಾರೆ, ಅಲ್ಲಿ ಎಲ್ಲೆಲ್ಲಿ ಅಂಗಡಿ ಆಗಬೇಕು ಅಂತೇಳಿ, ಅಲ್ಲಿ ಮಾತ್ರ ಅಂಗಡಿಯನ್ನು ಕೊಡಬೇಕು ಅಂತೇಳಿ ಒಂದು ನಿಯಮ ಇದೆ. 16, 17 ತಾರೀಕಿಗೆ ಇದ್ದಲ್ಲೆಲ್ಲ ಅಂಗಡಿಗಳಿತ್ತು. ಎಲ್ರಿಗೂ ಒಂದೊಂದು ಸ್ಲಿಪ್ಪು 400 ರೂಪಾಯಿ, 500 ರೂಪಾಯಿ, 50 ರೂಪಾಯಿದು ರಿಸಿಟ್ ಕೊಟ್ಟಿದ್ದರು. ಅದು ಮಾಹಿತಿ ಬಂತು, ನಾವು ಓದಿ ಇದರ ದಾಖಲೆ ಇಲ್ಲಿ ಉಂಟು. ಇವಾಗ ಇಂಥ ಸ್ಲಿಪ್ಪು ಮಹಾಲಿಂಗೇಶ್ವರ ದೇವರ ಒಂದು ಸೀಲ್ ಹಾಕಿ ಕಲೆಕ್ಷನ್ ಮಾಡಿದ್ದಾರೆ. ಇದು ಸರಿಯಾ? ಅಧಿಕೃತವ ಅನಾಧಿಕೃತವ? ದೇವರ ಭಂಡಾರದ ರಿಸಿಪ್ಟ್ ಇರುವಾಗ ಈ ರೀತಿಯಲ್ಲಿ ಕೊಡ್ಬೋದಾ? ಅಂಗಡಿ ಹಾಕಿದೆ ತಪ್ಪಲ್ಲಿ. ಜನ ಹೋಗುವ ಸ್ಥಳದಲ್ಲಿ ಅಂಗಡಿ ಕೊಡಬಾರ್ದು ಅಂತೇಳಿ ನಮ್ಮ ಧಾರ್ಮಿಕ ಇಲಾಖೆಯಲ್ಲಿ ಉಂಟು. ರಥ ಉತ್ಸವ ನೋಡುವಾಗ ಅಲ್ಲಿ ಎಲ್ಲಿ ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಇದನ್ನು ನಾವು ಅಲ್ಲಿ ಹೇಳುವಾಗ ಹೇಳ್ತಾರೆ, ನಾವು ಸೀಲ್ ಹಾಕಿದ್ದೇವೆ ಅದಕ್ಕೆ ಅಂತ ಹೇಳಿದರು ಒಬ್ಬರು ಅಲ್ಲಿ ಸದಸ್ಯರು, ವ್ಯವಸ್ಥಾಪಕರು. ನಾವು ಹೇಳಿದೆ, ಸೀಲ್ ನಿಮಗೆ ಎಷ್ಟು ಬೇಕು? ನಾಳೆ 3 ಸೀಲ್ ನಾನು ತಂದು ಕೊಡ್ತಾನೆ ಹೇಳಿದೆ ದೇವಸ್ಥಾನದ್ದು. ನೀವೆಂತ ಮಾತಾಡೋದು ಕೇಳಿದೆ. ಹೀಗೆಲ್ಲ ಮಾಡಬೇಡಿ. ಕಾರ್ಯನಿರ್ವಹಣಾಧಿಕಾರಿಗೆ ಹೇಳುವಾಗ ಅವ್ರಿಗೆ ಗೊತ್ತೇ ಇಲ್ಲ ವಿಷಯ. ಅವ್ರು ಹೇಳಿದರು ಭಂಡಾರದ ರಿಸಿಟ್ ಅಲ್ಲಿ ಉಂಟು, ಗೊತ್ತಿಲ್ಲ ಸರ್ ನಮಗೆ, ಅದು ಅವರೇ ಕೊಟ್ಟದ್ದು ಅಂತ ಹೇಳಿದರು. ಮರು ದಿವಸ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನಾವು ದೇವರಿಗೆ ಹಣ ಬರಬೇಕು ಅಂತೇಳಿ ನಾವು ಇದನ್ನೆಲ್ಲ ದೇವರಿಗೆ ಅಂತ ಹೇಳಿ ಇದ್ದರೆ ಅದು ದೇವರ ಭಂಡಾರದ ರಿಸಿಟ್ ಕೊಡ್ಬೋದಿತ್ತಲ್ಲ, ಇದು ಬೇಕಾ? ಕೇಳಬೇಕಲ್ಲ ನಾವು ಭಕ್ತಾದಿಗಳಾಗಿ ನಾವು ಕೇಳಬೇಕಲ್ಲ. ನಾವು ಸುಮ್ಮನೆ ಇದ್ದರೆ ದೇವರು ಮೆಚ್ಚುವಾರ ನಮ್ಮನ್ನು? ಸಾಧ್ಯ ಅಲ್ಲ ಅದು. ನಾವಂತೂ ಅವ್ರು ಏನೇ ಇರಲಿ, ಅವ್ರು ಯಾವುದೇ ಮಾಡಲಿ, ನಾವು ಇದಕ್ಕೆ ಎದುರುದು ಇಲ್ಲ, ಯಾವುದಿಲ್ಲ. ಯಾಕಂದರೆ ನಾವು ದೇವರ ಸೇವೆ ಮಾಡೋದು. ನಾವು ಆ ದೇವರ ಮೇಲೆ ನಂಬಿಕೆ ಉಂಟು. ದೇವರೆಲ್ಲವನ್ನು ಮಾಡಿಸುವಂಥದ್ದು ಇದು ನಾವು ಮಾಡೋದಲ್ಲ. ಎಲ್ಲವನ್ನು ಕೂಡ ನಾವು ದೇವರಿಗಿಟ್ಟೆ ನಾವು ಮಾಡುವಂಥದ್ದು. ಇಲ್ಲಿ ನಮ್ಮ ವೈಯಕ್ತಿಕ ಯಾವುದೇ ನಮ್ಮ ಅಧಿಕಾರ ಯಾವುದು, ಈಗ ಆಗ ಹೇಳಿದಾಗೆ ನಾವು ಯಾವುದಕ್ಕೋಸ್ಕರ ನಾವು ಮಾಡಿದಲ್ಲ. ನಮ್ಮ ದೇವಾಲಯ ಉಳಿಬೇಕು ಅಂತೇಳಿ, ನಮ್ಮ ದೇವಾಲಯದ ವ್ಯವಸ್ಥೆಗಳು ಸರಿಯಾಗಬೇಕು, ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾವು ಅನೇಕ ಬಾರಿ ನಮ್ಮ ಹಿಂದೂ ಮುಖಂಡರಲ್ಲಿ ಕೂಡ ನಾವು ಆಗಾಗ ನಾವು ಕೇಳಿಕೊಂಡಿದ್ದೇವೆ, ದಯಮಾಡಿ ಅರುಣಣ್ಣ ಬನ್ನಿ, ಮುರಳಿಯನ್ನ ಬನ್ನಿ. ಯಾಕೆಂತ ಹೇಳಿದರೆ ನಮ್ಮನ್ನು ಅವರು ಯಾವಾಗಲೂ ಒಂದು ಟೀಕೆ ಮಾಡ್ತಾರೆ. ಯಾರು? ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಅವರು ಆಗಲೂ 10 ಜನ ಪುಣೆ ಅಂತೇಳಿ. ಮಹಾಲಿಂಗೇಶ್ವರ ದೇವರ ಜಾತ್ರೆ ಸಂದರ್ಭದಲ್ಲಿ ಭಕ್ತರ ಸಭೆಯನ್ನು ಕರೆಯುವಂಥದ್ದು ಉಂಟು. ಅದು ಹಿಂದಿನ ಕಾಲದಿಂದ ಕರೀತಾರೆ. ಅಂದರೆ ಭಕ್ತರು ಕೇವಲ ದುಡ್ಡು ಮಾತ್ರ ಕೊಡಲಿಕ್ಕೆ ಅಲ್ಲಲ್ಲ, ಭಕ್ತರದ್ದು ಅಭಿಪ್ರಾಯ ಕೂಡ ತಗೊಳ್ಬೇಕು ಅಂತೇಳಿ ಉಂಟು. ಹಾಗೆ ಹೋದ ಬಾರಿ ಅವರು ಭಕ್ತರ ಸಭೆ ಕರೀಲಿಲ್ಲ.
ಆಗ ನಾನು ಹೇಳಿದೆ, ಅಧ್ಯಕ್ಷರೇ ಭಕ್ತರ ಒಂದು ಸಭೆ ಕರಿಬೇಕು, ಯಾಕಂದರೆ ಅದು ಮೊದಲಿಂದ ಇದ್ದದ್ದು ಅಂತೇಳಿ. ಆಗ ಹೇಳಿದರು, ನೋಡ ಕರಿಯುವ ಅಂತೇಳಿ ಹೋದ ವರ್ಷ ಕರೀಲಿಲ್ಲ ಅವರು, ಈ ಬಾರಿ ಕರೆದ್ರು. ಆಗ ಒಮ್ಮೆ ನನ್ನ ಹತ್ರ ಅವರೇ ಹೇಳಿದರು, ಏರ್ಲ ಪನ್ಪುಜೇರು ಸಭೆಯಲ್ಲಿ ಎಪ್ಪಾರೆ, ನಿಖಿಲ್ ಮಾತ್ರ ಪನ್ಪುಣೆ ಅಂತ ಹೇಳಿದರು. ಅಂದರೆ ನಾವು 10 ಜನ ಮಾತ್ರ ಮಾತಾಡೋದು ಅಂತ ಹೇಳೋದು. ಅವರಿಗೆ ಆಗಲೇ ಬೇತ ಕೆಲಸ ಆಗಲೇ ಎಂಕ್ಲೇನು ಏಪಾತು ಉಂಡಲ್ಲ, ಆಗಲೇ ದೂರ ಒಂದು ಎಪ್ಪುಣೆ ಅಂತೇಳಿ ನಮ್ಮನ್ನು ಅವರು ಟೀಕೆ ಮಾಡಿದ್ದು. ನಾವು ಅವರನ್ನು ಟೀಕೆ ಯಾವತ್ತೂ ಮಾಡಲಿಲ್ಲ. ಹಾಗೆ ನಾವು ನಮ್ಮ ನಾಯಕರಲ್ಲಿ ನಮಗೆ ಬಹಳ ಬೇಸರ ಇತ್ತು. ಯಾಕೆಂತ ಹೇಳಿದರೆ ನಾವೆಲ್ಲರೂ ನೋಡಿ ಇವತ್ತೆಲ್ಲ ಸೇರಿದ್ದೇವೆ. ಇದೇ ರೀತಿ ನಾವು ಮೊದಲೇ ನಾವೆಲ್ಲ ಸೇರ್ತಿದ್ದರೆ ನಮ್ಮ ವ್ಯವಸ್ಥೆಗಳು ಎಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತಿತ್ತು. ಮಹಾಲಿಂಗೇಶ್ವರನ ಶಾಪಗ್ರಸ್ತಕ್ಕೆ ನಾವೆಲ್ಲ ಕಾರಣ ಆಗಿದ್ದೇವೆ ಈಗೆಲ್ಲ. ಯಾಕೆಂತ ಹೇಳಿದರೆ ನಾವು ಬರಲಿಲ್ಲದ್ರೆ ಕೇವಲ ನಾವು ಮಹಾಲಿಂಗೇಶ್ವರ ದೇವರ ಭಕ್ತರಾಗಿ ಮಾತ್ರ ನಾವು ಬರುವುದಲ್ಲ, ನಾವಲ್ಲಿ ಆಗು ಹೋಗುವುದನ್ನು ಕೂಡ ನೋಡಿಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಗಳು ಕೂಡ ಕೇವಲ ಅದು ನಮ್ಮದು ಮಾತ್ರ ಜವಾಬ್ದಾರಿ ಅಲ್ಲ, ಅದು ಎಲ್ಲರ ಜವಾಬ್ದಾರಿ. ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಯಾರೆಲ್ಲ ಇದ್ದೀರಾ, ನಿಮ್ಮೆಲ್ಲರ ಜವಾಬ್ದಾರಿ ಇದು, ನಮ್ಮದು ಮಾತ್ರ ಅಲ್ಲ. ಯಾಕೆಂತ ಹೇಳಿದೆ, ಹಾಗಾಗಿ ಇನ್ನು ಎಲ್ಲಿಗೆ ಹೋದರೆ ಸಮಯ ಸಾಕಾಗಲಿಕ್ಕಿಲ್ಲ. ವ್ಯವಸ್ಥೆಗಳು ಅಷ್ಟು ಹಾಳಾಗಿ ಹೋಗಿದೆ, ಅದನ್ನೆಲ್ಲ ಯಾರೂ ಮಾತಾಡೋದಿಲ್ಲ. ಕೇವಲ ರಸ್ತೆ ವಿಷಯ ಬರುವಾಗ ಮೋರಿಯಲ್ಲಿ ಕೂತು ಮಾತಾಡುವರು ಅಂತೇಳಿ ಮಾತ್ರ ಅವರು ಹೇಳ್ತಾರೆ. ನಾವು ದೇವಸ್ಥಾನದಿಗೆ ಅವರೇ ಹೇಳಿದ್ದನ್ನು ನಾವು ಹೇಳಿದ್ದು. ಅವರು ಹೇಳಿದರು ಒಮ್ಮೆ 15 ಮೀಟ್ರು ರಸ್ತೆಗೆ ಹೋಗ್ತದೆ ಅಂತೆ, ಮತ್ತೆ ಹೇಳ್ತಾರೆ 30 ಮೀಟ್ರು ಅಂತ ಏನು ಹೇಳಿದರು. ಒಂದೊಂದು ಹೊತ್ತಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. 6 ಮೀಟ್ರ್ ಆದರೆ 20 ಫೀಟ್ ಹೋಗೋದು ಕರೆಕ್ಟ್. ಅದು 20 ಫೀಟ್ರ್ ಒಂದು ರಸ್ತೆಗೆ ಸಾಕಾಗ್ತದೆ, ಅಂದರೆ ಲಘು ವಾಹನಕ್ಕೆ. ಘನ ವಾಹನಗಾದರೆ ಅದು ಸ್ವಲ್ಪ ಬೇಕು, ಸ್ವಲ್ಪ ಅಗಲ ಬೇಕಾಗ್ತದೆ. ಹಾಗಾಗಿ ನಮ್ಮ ಈ ಒಂದು ದೇವಾಲಯಕ್ಕೆ ಇಷ್ಟೊಂದು ಹೋದ ಜಾಗವನ್ನು ಮರಳಿ ಪಡೀಲಿಕ್ಕೆ ಆಗಿನ ತಹಸೀಲ್ದಾರರಾದಂಥ ಕೋಚನ್ ರೈಗಳು ಬಹಳ ಶ್ರಮಪಟ್ಟು ಈ ಒಂದು ಜಾಗವನ್ನು ಉಳಿಸಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಪ್ರಯತ್ನ ಪಡೆದಿದ್ದರೆ ಇವತ್ತು ನಮಗೆ ಜಾತ್ರೆಗೆ ಬಹಳ ಕಷ್ಟ ಆಗ್ತಿತ್ತು. ವಿಟ್ಲದು ರಥೋತ್ಸವ ಜಾತ್ರೆ ನಡೀತದೆ, ಅದೇ ಪರಿಸ್ಥಿತಿ ಕೂಡ ಇಲ್ಲಿ ಆಗ್ತಿತ್ತು. ಆದರೆ ಮಹಾಲಿಂಗೇಶ್ವರ ದೇವರು ಬಿಡಲಿಲ್ಲ, ಅವರಿಗೆ ಬುದ್ಧಿಯನ್ನು ಕೊಟ್ಟು ಆ ಜಾಗವನ್ನು ಅವರ ಒಡೆತನಕ್ಕೆ ಸಿಗುವ ಹಾಗೆ ಮಹಾಲಿಂಗೇಶ್ವರ ಮಾಡಿದ್ದಾರೆ. ಹಾಗೆ ನಾವು ಹೇಳುವಂಥದ್ದು, ದೇವರ ಈ ಒಂದು ದಾರಿ ನಾವು ಈಗ 20 ಫೀಟ್ 30 ಫೀಟ್ ಆಗಿ ಲೆಕ್ಕ ಹಾಕಿದರೂ ಕೂಡ SPT ತೋಡಿಯಿಂದ ಸ್ಮಶಾನದಾಗುವಾಗ ಒಂದು 500 ಮೀಟ್ರ್ ಆದರೂ ಹೋಗ್ಬೋದು ಅನ್ನುವಂಥದ್ದು ಒಂದು. ಈಗ ನಮ್ಮ ಹಿರಿಯರು ಅನಿಲನ್ನ ಸಹ ಒಂದು ಅಂದಾಜು ಹಾಕಿದರು, ಒಂದು 3 ಎಕರೆ ಜಾಗ ಅಷ್ಟು ಹೋಗುವ ಸಾಧ್ಯತೆಗಳು ಇದೆ ಅಂತೇಳಿ. ಕನ್ಫರ್ಮ್ ಅಂತೇಳಿ ಯಾವುದು ಅಂತಲ್ಲ, ನಾವು ಕನ್ಫರ್ಮ್ ಅಂತಲ್ಲ, ಒಂದು 3 ಎಕರೆ ಅಷ್ಟು ಹೋಗ್ಬೋದು. 3 ಎಕರೆ ಆದರೆ ಈಗಿನ ವ್ಯಾಲ್ಯೂಯೇಷನಲ್ಲಿ ಎಷ್ಟು ಕೋಟಿ ಆಯಿತು ಅಂತೇಳಿ. ದಾರಿ ಬೇಕು. ನಾವು ಈಗಲ್ಲ, ನಾವು ಅವತ್ತಿನಿಂದ ಹೇಳ್ತಿದ್ದೇವೆ. ಈ ರಥ ಬೀದಿಯಲ್ಲಿ ಹೆಣಗಳು ಹೋಗ್ತಾ ಉಂಟು, ಮಾಂಸ ತಗೊಂಡು ಹೋಗ್ತಿದ್ದಾರೆ, ರಾತ್ರಿ ಹೊತ್ತಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಉಂಟು, ಲೈಟಿನ ವ್ಯವಸ್ಥೆ ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲವನ್ನೂ ನಾವು ಹೇಳಿದ್ದೇವೆ. ಯಾವುದನ್ನು ಕೇಳಿದ್ದಾರೆ ಅವರು? ಯಾವುದಾದ್ರೂ ಮಾಡಿದಾರಾ? ಭಕ್ತರ ಹತ್ರ ಕೇಳದೆ, ಭಕ್ತರ ಅಭಿಪ್ರಾಯ ತಗೊಳ್ಳದೆ ನಾವು ಯಾವುದು ಮಾಡೋದಿಲ್ಲ ಅಂತೇಳಿ ಅವರು ಆಗ ಸಹ ಹೇಳಿದರು. ನಾನಾಗ ಅವರು ಮಾಧ್ಯಮದಲ್ಲಿ ಹೇಳುವಾಗ. ಹಾಗಾದರೆ ಇಷ್ಟೆಲ್ಲ ನಾವು ಹೇಳಿದ್ದನ್ನು ಯಾಕೆ ಅವರು ಮರೆಮಾಚಿದ್ದಾರೆ? ಎಲ್ಲ ಭಕ್ತರ ಬೇಡಿಕೆ ಡ್ರೆಸ್ ಕೋಡ್ ಆಗಬೇಕು ಅಂತ ಉಂಟು. ಈಗಿನದಲ್ಲ, 15-20 ವರ್ಷದ ಬೇಡಿಕೆ ಉಂಟು. ಮಾಡಿದ್ರು ಅವರು. ಮೊನ್ನೆ ಶಾಸಕರು ಹೇಳ್ತಾರೆ, ಅದನ್ನು ಹೇಳುವಾಗ ಡ್ರೆಸ್ ಕೋಡ್ ತಂದರೆ ಇಲ್ಲಿ ಭಕ್ತರು ಬರುವುದಿಲ್ಲ, ಸ್ವಲ್ಪ ಆದಾಯಕ್ಕೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿದರು. ಆಗ ಇದು ಆದಾಯಕ್ಕಿದ್ದದ? ಇದು ಹೋಟೆಲ್ಲ, ಇದು ದೇವಾಲಯ ಅಲ್ಲ. ಅಂಥ ವ್ಯಕ್ತಿಗಳು ಯಾಕೆ ನಮ್ಮ ದೇವಾಲಯಕ್ಕೆ ಬರಬೇಕು? ಶ್ರದ್ಧೆಯಲ್ಲಿ ಬಂದರೆ ಸಾಕು. ಅವನಿಗೆ ದೇವಾಲಯ ಬೇಕು, ದೇವರು ಬೇಕು ಅಂತಿದ್ರೆ ಅವನು ಯಾವ ಉಡುಪಲ್ಲಿ ಬರ್ತಾನೆ. ಈಗ ಕೇರಳಕ್ಕೆ ಹೋದರೆ, ನಾನು ಪುತ್ತೂರಿನಿಂದ ಬಂದೇನೆ, ಪ್ಯಾಂಟ್ ಶರ್ಟಕ್ಕೆ ನನಗೆ ಇನ್ನು ಪುತ್ತೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಡ್ತಾರೆ ಅವರು? ಬಿಡುವುದಿಲ್ಲ. ಅಲ್ಲಿಯ ನಿಯಮ ಕರೆಕ್ಟ್ ಇರ್ತದೆ. ನಾವು ಕೂಡ ಇಲ್ಲಿದು ನಿಯಮವನ್ನು ನಾವು ಇವರು ಆ ಒಂದು ಕಟ್ಟುನಿಟ್ಟಾಗಿ ಮಾಡಿದರೆ ಅದನ್ನು ಖಂಡಿತವಾಗಿ ಪಾಲನೆ ಮಾಡ್ತಾರೆ, ಯಾರದನ್ನು ವಿರೋಧ ಮಾಡುವುದಿಲ್ಲ. ಇವರಿಗೆ ಆ ಒಂದು ಮಾಡುವಂಥದ್ದು ಇವರಿಗಿಲ್ಲ. ಇವರು ಕೇವಲ ಇನ್ಕಮಲ್ಲೇ ಇದ್ದಾರೆ. ಅವರು ಇನ್ಕಮ್ ಬರಬೇಕು ಅಂತ. ಇನ್ಕಮ್ ಬರೋದು ಬೇಡ ಅಂತೇಳಿ. ಒಂದು ದೇವಸ್ಥಾನ ನಡಿಬೇಕಾದ್ರೆ ಅಷ್ಟು ಖರ್ಚು ಉಂಟು. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಿರಿಯರೆಲ್ಲ ಇದ್ದೀರಿ, ದಯಮಾಡಿ ಕ್ಷಮೆ ಇರಲಿ. ಮಾತಾಡುವಾಗ ನಾವು ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರಲಿ. ಯಾಕೆಂದ್ರೆ ನಮ್ಮ ಗ್ರೂಪಲ್ಲಿದ್ದವರಿಗೆ ನಾವು ಈಗ ಒಂದು ವರ್ಷದಿಂದ ನಾವು ಏನೆಲ್ಲ ಮಾಡಿದೆ ಆ ಗ್ರೂಪಲ್ಲೆಲ್ಲ ನಾವು ಹಾಕ್ತಾ ಇರ್ತೇವೆ. ಅದು ಕೆಲವು ಗ್ರೂಪಲ್ಲಿ ಇಲ್ಲದವರಿಗೋಸ್ಕರ ನಾವೊಂದು ಈ ವಿಷಯವನ್ನು ನಾನು ಮಂಡನೆ ಮಾಡಿದೆ. ದಯಮಾಡಿ ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಈಗ ನಮ್ಮ ಈ ಸಂದರ್ಭದಲ್ಲಿ ಅವರು ಕರೆದಿರುವಂಥ ಸಭೆ ಯಾಕಂತ ಹೇಳಿದರೆ, ದೇವಾಲಯದ ಜಾಗದಲ್ಲಿ ಒಂದು ಸಾರ್ವಜನಿಕ ರಸ್ತೆ ಆಗ್ತಾ ಉಂಟು ಅಂತ. ಬಹಳ ಬೇಸರದ ವಿಷಯ. ನಾವೆಲ್ಲ ಭಕ್ತರು ದೇವಾಲಯದ ಜಾಗವನ್ನು ಸಾರ್ವಜನಿಕ
ಉಪಯೋಗ ಕೊಡುವುದು ತಪ್ಪು ಅಂತ ನನಗೆ ಸಹ ಕಾಣಿಸ್ತದೆ. ಯಾಕೆಂದರೆ ಸಣ್ಣ ಜಾಗ ಅಲ್ಲ ಅದು, ದೇವಾಲಯದ ಜಾಗ ಅಂತ ಹೇಳಿದರೆ ಅದು ದೇವಾಲಯಕ್ಕೆ ಸೇರಿದ್ದು ಅಥವಾ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು, ಸರ್ಕಾರದ ಜಾಗ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಈ ವಿಷಯವನ್ನು ನಾವು ಹೀಗೆ ಬಿಟ್ಟರೆ ಅಥವಾ ಇದರಿಂದಾಗಿ ಆಗುವ ಅನೇಕ ಲೋಪದೋಷಗಳಿವೆ. ಇದಕ್ಕೆ ಕೇವಲ ನಾವು ಪ್ರತಿಭಟನೆ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡುವುದಲ್ಲ, ಆರೋಗ್ಯಪೂರ್ಣ ಚರ್ಚೆಯಾಗಿ ಎಲ್ಲರಿಗೂ ಒಪ್ಪಿಗೆ ಆಗುವುದಾದರೆ ಖಂಡಿತವಾಗಿ ಸಹ ಸಂರಕ್ಷಣಾ ಸಮಿತಿಯವರು ಸಹ ಇದಕ್ಕೆ ಜೊತೆಗೂಡುತ್ತಾರೆ ಅಂತ ನನ್ನ ಭಾವನೆ. ಅದರಿಂದ ಎಲ್ಲರಿಗೂ ಒಂದು ಈ ವಿಷಯ ಮನದಟ್ಟು ಆಗಿ ಯಾವುದನ್ನು ಮುಚ್ಚಿಡದೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯರು ಈ ಕ್ರಮವನ್ನು ಕೈಗೊಂಡರೆ ಖಂಡಿತವಾಗಿಯೂ ಎಲ್ಲರೂ ಸ್ವಾಗತಿಸ್ತಾರೆ. ಈ ಒಂದು ವಿಷಯವು ಯಾವುದೇ ನಮ್ಮ ಸಮಾಜದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗದೆ ಶ್ರೀದೇವರ ಆಶೀರ್ವಾದದಿಂದ ಒಂದು ಸೌಹಾರ್ದವಾಗಿ ಮುಗಿಯಲಿ, ಎಲ್ಲರ ಒಪ್ಪಿಗೆಯಿಂದ ಅಥವಾ ಅಟ್ಲೀಸ್ಟ್ ಬಹುಜನರ ಒಂದು ಸಮ್ಮತಿಯಿಂದ ಈ ಕಾರ್ಯಗಳು ನಡೆಯುವಂತಾಗಲಿ ಅಂತ ನನ್ನ ಒಂದು ಅನಿಸಿಕೆ. ಸರಿಗೆ ನಾವು ದೇವರ ರಥಬೀದಿ ಅಂತ ಹೇಳ್ತೇವೆ. ರಥಬೀದಿಯಲ್ಲಿ ದೇವರು ಹೋಗೋದು ಒಂದು ದಿವಸ, ಆದರೆ 364 ದಿವಸ ಸಹ ಅದೊಂದು ಸಾರ್ವಜನಿಕ ರಸ್ತೆಯಾಗಿ ಉಪಯೋಗ ಆಗೋದನ್ನು ನೋಡುವಾಗ ಬಹಳ ಬೇಸರ ಆಗ್ತದೆ. ಎಲ್ಲರೂ ಅದನ್ನೇ ಒಂದು ಸಾರ್ವಜನಿಕ ರಸ್ತೆಯಾಗಿ ಉಪಯೋಗ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ಮಾಲಿನ್ಯ ಹೊತ್ತ ವಾಹನಗಳು ಸಹ ಅಥವಾ ಶವಗಳನ್ನು ಹೊತ್ತ ವಾಹನಗಳು ಸಹ ದಾರಿಯಲ್ಲಿ ಸಾಗುವುದು ಬಹಳ ಬೇಸರದ ವಿಷಯ. ಅದನ್ನು ಮುಚ್ಚುವುದು ಖಂಡಿತ ಒಂದು ನಮ್ಮ ಸಂರಕ್ಷಣಾ ಸಮಿತಿಯ ಬೇಡಿಕೆ. ಹಾಗೆ ಅದನ್ನು ಮುಚ್ಚಿದ ಕೂಡಲೇ ಇಲ್ಲಿ ಬೇರೆ ಆಲ್ಟರ್ನೇಟಿವ್ ಮಾಡುವಾಗ ಇದು ಒಂದು ದಾರಿ ಅಂತ ನನಗೆ ಸಹಮತ ಇಲ್ಲ. ಅದಕ್ಕಾಗಿ ಬೇರೆ ಏನಾದರೂ ದಾರಿಯನ್ನು ಕಂಡುಕೊಳ್ಳಬಹುದು. ಅಷ್ಟು 3 ಎಕರೆ ಅಷ್ಟು ದೊಡ್ಡ ಜಾಗವನ್ನು, ದೇವಸ್ಥಾನದ ಜಾಗವನ್ನು ಹಾಗೆ ಸಾರ್ವಜನಿಕ ರಸ್ತೆಯಾಗಿ ಮಾಡಿಕೊಟ್ಟರೆ ಸಹ ಅದರಿಂದ ಆಗುವ ಅನೇಕ ದುಷ್ಪರಿಣಾಮಗಳು ನಮ್ಮ ಗ್ರೂಪ್ನಲ್ಲಿ ಈಗಾಗಲೇ ಡಿಸ್ಕಷನ್ ಮಾಡಿದ್ದಾರೆ. ಜಾತ್ರೆ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಗ್ಬೋದು, ಅಲ್ಲಿ ಜನಸಂಖ್ಯೆ ಇರ್ಬೋದು, ಅಲ್ಲಿ ವಾಹನಗಳು ಹೋಗೋದು ಮತ್ತಷ್ಟು ಒತ್ತಡಕ್ಕೆ ಕಾರಣ ಆಗ್ಬೋದು ಅಂತ. ಅದರಿಂದ ಈ ವಿಷಯಗಳನ್ನು ಎಲ್ಲರೂ ಚರ್ಚಿಸಿ, ದೇವಾಲಯದ ಆಡಳಿತ ಮಂಡಳಿಯು ಸಹ ಭಕ್ತರ ಒಂದು ಈ ಬೇಡಿಕೆಗಳನ್ನು ಮನಗಂಡು ಅವರೊಟ್ಟಿಗೆ ಚರ್ಚಿಸಿ ಕೇವಲ ನಿರ್ಲಕ್ಷ್ಯ ಮಾಡದೆ ನಾವು ನಡೆದಿದ್ದ ದಾರಿ ಆಗ್ತದೆ ಅಂತ ಆ ರೀತಿ ಮಾಡದೆ ಎಲ್ಲರ ಒಟ್ಟಿಗೆ ಒಂದು ಸಹಮತದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತಾಗಲಿ ಆ ಬುದ್ಧಿಯನ್ನು ಶ್ರೀ ಮಹಾಲಿಂಗೇಶ್ವರ ದೇವರು ಎಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥಿಸ್ತಾ 12 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬಹಳ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಸುಮಾರು 1-1.5 ವರ್ಷಗಳಿಂದ ಈ ದೇವಸ್ಥಾನದ ಆಗು ಹೋಗುಗಳನ್ನು ಬಹಳ ಮಾರ್ಮಿಕವಾಗಿ ನೋವಿನಿಂದ ಹರಿಯಣ್ಣ ಉಲ್ಲೇಖವನ್ನು ಮಾಡಿದರು. ನಾನು ಆಗಲೂ ಬೆಳಿಗ್ಗೆನೂ ಉಲ್ಲೇಖ ಮಾಡಿದೆ, ಮಹಾಲಿಂಗೇಶ್ವರ ಯಾವುದೋ ಪತ್ರಿಕೆಗೆ ಮಾಧ್ಯಮಕ್ಕೆ ವಿವಾದ ಆಗೋದು ನಮಗೆ ಇಷ್ಟ ಇಲ್ಲ 100ಕ್ಕೆ 100 ಪ್ರಥಮವಾಗಿ. ಅದಕ್ಕೋಸ್ಕರ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದಲ್ಲ. ಯಾವುದೋ ಒಂದು ಅನ್ಯಮತೀಯರ ಚರ್ಚ್ ಅಥವಾ ಅನ್ಯಮತೀಯರ ಮಸೀದಿ ಅದು ಮಾಧ್ಯಮಗಳಲ್ಲಿ ವಿವಾದ ಆಗೋದು ನಾವು ಕಾಣುವುದಿಲ್ಲ. ನಮಗೂ ಮಹಾಲಿಂಗೇಶ್ವರ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವಿವಾದ ಆಗುವಂಥ ಆ ಯೋಚನೆಯನ್ನು ಇಟ್ಕೊಂಡು ಬಂದಂಥವರು ಯಾರೂ ಅಲ್ಲ ಅಂತ ಭಾಳ ನಾನು ವಿಶ್ವಾಸದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆದರೆ 2-3 ಅನೇಕ ವಿಷಯಗಳನ್ನು ಹರಿಯಾಣ ಉಲ್ಲೇಖ ಮಾಡಿದ್ರು, ಮತ್ತೆ ಅದನ್ನೇ ನಾನು ಚರ್ಚೆ ಮಾಡೋದಿಲ್ಲ. ಆದರೆ 2-3 ಪ್ರಮುಖ ವಿಚಾರಗಳು ಬೆಳಿಗ್ಗೆ ಅಧ್ಯಕ್ಷರ ಮಾಧ್ಯಮ ಪ್ರತಿಕ್ರಿಯೆಯನ್ನು ನಾನು ಗಮನಿಸಿದ್ದೇನೆ. ಈ ರಸ್ತೆಯ ಪ್ರಪೋಸಲ್ ಇರತಕ್ಕಂಥದ್ದು ಸಾರ್ವಜನಿಕ ಅಂತ ಯಾರು ಹೇಳಿದ್ದಾರೆ ಅಂತ ಬಹಳ ಬಹಳ ಸಣ್ಣತನದ ವಿಚಾರ ಅಂತ ನನಗನ್ನಿಸುತ್ತೆ. ಅವರೇ ಹೇಳಿರ್ತಕ್ಕಂಥದ್ದು 30 ಫೀಟ್ ರಸ್ತೆ ಹಳೆಯ ಗಣೇಶ್ ಪ್ರಸಾದ್ ಹೋಟೆಲಿನಿಂದ ಈ ಕಡೆ ಸ್ಮಶಾನದ ಗೇಟಿನ ತನಕ ಏಕಾಏಕಿ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ, 3 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದರು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರು, ಆ 30 ಫೀಟ್ ರಸ್ತೆಯ ನಂತರ ಈ ಕಡೆ ದೇವಸ್ಥಾನದ ಭಾಗಕ್ಕೆ ಕಂಪೌಂಡ್ ವಾಲ್ ಬರ್ತದೆ ಅಂತ. ಅಲ್ಲಿಗೆ ಆ ರಸ್ತೆಯ ಭಾಗ ನಮ್ಮ ದೇವಸ್ಥಾನದಿಂದ ಹೊರಗೆ ಹೋಯಿತು ಅಂತ ಅದರ ಅರ್ಥ. ನಾಳೆ ಯಾರು ಬೇಕಾದರೂ ಆ ರಸ್ತೆಯಲ್ಲಿ ಹೋಗ್ಬೋದು, ಯಾರು ಬೇಕಾದರೂ ಏನು ಬೇಕಾದರೂ, ಅಂದರೆ ನಾನು ಏನು ಬೇಕಾದರೂ ಸಾರ್ವಜನಿಕ ರಸ್ತೆ ಅಂತ ಅದು ನಿರ್ಮಾಣ ಆಗತ್ತೆ. ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. 2ನೇದು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಅಂತ. ಸ್ವಾಮಿ ಮಹಾಲಿಂಗೇಶ್ವರನ ಪ್ರಮಾಣ ಮಾಡಿ ನಾವು ಹೇಳ್ತೇವೆ, ನಾವೆಲ್ಲರೂ ಮಹಾಲಿಂಗೇಶ್ವರನ ಭಕ್ತರಾಗಿ ಶ್ರದ್ಧೆ ಭಕ್ತಿಯ ಕಾರ್ಯಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ಹೊರತು ಯಾರೂ ಕುರ್ಚಿಗೋಸ್ಕರ, ನಾವು ಯಾರೋ ಪದವಿಗೋಸ್ಕರ ಇಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಭಕ್ತರ ಭಾವನೆಗಳಿಗೆ, ಮಹಾಲಿಂಗೇಶ್ವರ ಭಕ್ತರ ಪಾವಿತ್ರ್ಯತೆ ಬಗ್ಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥ ಕಳವಳಕ್ಕೆ ಸ್ಪಂದನೆ ಬೇಕಾಗಿರ್ತಕ್ಕಂಥ. ಅದಕ್ಕೋಸ್ಕರ ಇವತ್ತು ಬಹಳ ಹರಿಯಾಣ ಹೇಳಿದರು, ಉಲ್ಲೇಖ ಮಾಡಿದರು, 10 ಜನ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು 100ಕ್ಕಿಂತ ಮೇಲೆ, ನಾಳೆ ಅಗತ್ಯ ಬಿದ್ದರೆ 1000 ಜನ ಬೇಕಾದರೂ ಸೇರಿಸುವಂಥ ಶಕ್ತಿ ಮಹಾಲಿಂಗೇಶ್ವರನಿಗಿದೆ. ಆದರೆ ಈ ರಸ್ತೆ ಇವತ್ತು ಕಂಬಳಕೋಡಿಯವರು ನಮ್ಮವರೇ ಇದ್ದಾರೆ. ನನಗನ್ನಿಸೋದು ಕಟೀಲ್ನಲ್ಲಿ ಜೀರ್ಣೋದ್ಧಾರ ಸಂದರ್ಭ ಬಹಳ ದೊಡ್ಡ
ಬದಲಾವಣೆಗಳು, ಬಹಳ ದೊಡ್ಡ ಬೆಳವಣಿಗೆಗಳು, ಬಹಳ ದೊಡ್ಡ ನಿರ್ಮಾಣಗಳಾಯಿತು. ಮೊನ್ನೆ ಉಲ್ಲೇಖ ಮಾಡಿದರು, ತಿರುಪತಿಯಲ್ಲೂ ದೇವಸ್ಥಾನ ಬೃಹದಾಕಾರವಾಗಿ ಬೆಳೆದಾಗ, ಜನಸಂಖ್ಯೆ ಜಾಸ್ತಿ ಆದಾಗ ಬದಲಾವಣೆಗಳು ಸಹಜ. ಆದರೆ ನಮ್ಮ ಭಾವನೆಗಳಿಗೆ, ನಮ್ಮ ದೇವಸ್ಥಾನದ ಪಾವಿತ್ರ್ಯತೆಗಳು, ನನ್ನ ಸಂಶಯ, ಆ ರಸ್ತೆ ಬಂದರೆ ಅಲ್ಲಿ ನಮ್ಮ ಬಹಳ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಈ ಪುತ್ತೂರಿಗೆ ಅತ್ಯಂತ ಈ ರಾಜ್ಯದಲ್ಲೇ ಹೆಸರು ತಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೆರೆ, ಅದರ ಪಾವಿತ್ರ್ಯತೆಗೆ ಅಡ್ಡಿ ಬರೋದಿಲ್ವಾ? ನಾನಾಗ ಅದೇ ಜಾಗದಲ್ಲಿದ್ದೆ. ಆ ನಮ್ಮ ದೇವಸ್ಥಾನದ ಅನ್ನಛತ್ರ, ಅದರ ಈಗ ಇರ್ತಕ್ಕಂಥ ಕಟ್ಟಡ, ನಾನು ಹೇಳ್ತಾ ಇದ್ದೀನಿ, ಈಗ ಇರ್ತಕ್ಕಂಥ ಕಟ್ಟಡದ ಬಳಿ 30 ಫೀಟ್ ರಸ್ತೆ ಮಾಡಬೇಕು ಅಂತಿದ್ರೆ ಅರ್ಧ ಕಟ್ಟಡ ತೆಗಿಬೇಕು. ನಾಳೆ ಇವತ್ತೊಬ್ಬರು ಕಟ್ಟಡ ನಿರ್ಮಾಣ ಮಾಡೋದು, ನಾಳೆ ಇನ್ನೊಬ್ಬರು ಬಂದು ಕಟ್ಟಡ ತೆಗೆಯೋದು, ಇದೇ ನಮ್ಮ ದೇವಸ್ಥಾನದ ವ್ಯವಸ್ಥೆನಾ? ಈ ರಸ್ತೆ ಯಾರಿಗೆ ಬೇಕು? ನಮ್ಮ ಇಲ್ಲಿ ಸುಮಾರು ನಾವು ಜಾತ್ರೆ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ದಿನೇಶ್ ಕುಮಾರ್ ಜೈನು, ಅಜಿತ್ ಹೊಸಮನೆಯವರು ಇದ್ದಾರೆ. ಇಲ್ಲಿ ಅನ್ಯಮತೀಯರು, ಧಾರ್ಮಿಕ ದತ್ತಿ ಇಲಾಖೆಯ ಜಾಗದಲ್ಲಿ ಅನ್ಯಮತೀಯರು ವ್ಯಾಪಾರ ಮಾಡಬಾರ್ದು ಅಂತ ಶತಸಿದ್ಧ ಹೋರಾಟ ಮಾಡಿ ಅವರನ್ನು ಇಲ್ಲಿ ಬೇರೆಲ್ಲೂ ಬೇಕಾದರೂ ಮಾಡಲಿ, ನಮ್ಮ ಧಾರ್ಮಿಕ ಉತ್ಸವದ ಸಂದರ್ಭ ಹಿಂದೂಗಳಿಗೆ ಮಾತ್ರ ಅಲ್ಲಿ ಅವಕಾಶ ಅಂತ ಸಾರಿ ಹೇಳಿರ್ತಕ್ಕಂಥ ಪ್ರಪ್ರಥಮ ಧಾರ್ಮಿಕ ಕೇಂದ್ರ ಇದ್ದರೆ ಅದು ಪುತ್ತೂರು. ಅಲ್ಲಿ ನಮ್ಮದೇ ಜನ, ನಮ್ಮ ಸಮಾಜದ ಜನರಿಗೆ ರಸ್ತೆ ಹೋಗಬೇಕಾದ್ರೆ ನಮ್ಮದೇನು ಅಡ್ಡಿ ಇಲ್ಲ, ಬೇರೆ ಗೊಂದಲಗಳಿಗೆ ಎಡೆ ಮಾಡಬಾರ್ದು. ನನ್ನ ಅನಿಸಿಕೆ ಇದು. ನಮ್ಮದೇ ಜನಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಬೇಕು, ಅವರಿಗೇನು ಬೇಕು ಅದಕ್ಕೆ ನಮ್ಮದೇನು ಅಡ್ಡಿ ಅಲ್ಲ. ನಾಳೆ ಅದನ್ನು ಹೀಗೆ ತಿರುಗಿಸ್ತಾರೆ ಅರುಣಣ್ಣ, ನೆನ್ಪಿಟ್ಕೊಳ್ಳಿ, ಇದು ಅಡ್ಡಿ ಅಲ್ಲ. ಆದರೆ ಇವತ್ತು ರಸ್ತೆಯ ಹೆಸರಿನಲ್ಲಿ ಈ ದೇವಸ್ಥಾನದ ಎಕರೆಗಟ್ಟಲೆ ಜಾಗ ಆಗ ಉಲ್ಲೇಖ ಮಾಡಿದರು. ಯಾರು ಹೇಳಿದರು 3 ಎಕರೆ ಜಾಗ ಹೋಗ್ತದೆ? ಸ್ವಾಮಿ ಅಧ್ಯಕ್ಷರಿಗೆ ನಿಮಗೆ ಜವಾಬ್ದಾರಿ ಇದೆ, ನೀವು ಸರ್ವೆ ಮಾಡಿಸಿದ್ದೀರಿ, ನೀವು ಸಮಾಜಕ್ಕೆ ಹೇಳಬೇಕಿತ್ತು ಎಷ್ಟು ಎಕರೆ ಜಾಗ ಎಷ್ಟು ಫೀಟ್ ಹೋಗ್ತದೆ ಅಂತ ಉಲ್ಲೇಖ ಮಾಡಬೇಕಿತ್ತಲ್ಲ. ಇವತ್ತು ಯಾಕೆ ಹೇಳಲಿಕ್ಕೆ ಆಗಲಿಲ್ಲ ನಿಮಗೆ? ಇವತ್ತು ಪುತ್ತೂರಿನ ಮಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಿರತಕ್ಕಂಥ ನಟರಾಜ ವೇದಿಕೆ ಆ ಭಾಗದಲ್ಲಿರ್ತಕ್ಕಂಥ ಕಟ್ಟಡದ ತೆರವು ನಡೀತು. ನಾವು ಧಾರ್ಮಿಕ ಕೇಂದ್ರದಲ್ಲಿ ಒಂದಷ್ಟು ಕೆಲಸ ಮಾಡಿದವರು, ಅನುಭವ ಇದ್ದವರೇ. ಯಾವ ಇಲಾಖೆಯ ಪಾರದರ್ಶಕ ನಿಯಮವನ್ನು ಅನುಸರಿಸಿ ಈ ಕಾರ್ಯವನ್ನು ಮಾಡಿದ್ದೀರಿ? PWD ಅಧಿಕಾರಿಗಳ ಮೌಲ್ಯಮಾಪನ ಮಾಡಿಸಿದ್ದೀರಾ? ಪರ್ಮಿಷನ್ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಪರ್ಮಿಷನ್ ಮಾಡಿಸಿದ್ದೀರಾ? ಅದನ್ನು ಯಾವ ಪಾರದರ್ಶಕ ನಿಯಮ ಅಡಿಯಲ್ಲಿ ಟೆಂಡರ್ ಕೊಟ್ಟು ಅದನ್ನು ಟೆಂಡರೋ ಅಥವಾ ಯಾವುದೋ ಪ್ರಕ್ರಿಯೆ ಮುಖಾಂತರ ಅದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಿದ್ದೀರಾ? ಇದು ಯಾವುದೂ ಮಾಡದೆ ಏಕಾಏಕಿ ನಮ್ಮದೇ ನಡೆಯುತ್ತೆ, ನಮ್ಮದೇ ವ್ಯವಸ್ಥೆ ಅಂತ ಹೇಳುವಂಥ ಯೋಚನೆಯನ್ನು ಮಾಡಿದರೆ ಇವತ್ತು ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳದ್ದು ಅಲ್ಲ ಅಂತ ಹೇಳುವಂಥ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಇಲಾಖಾಧಿಕಾರಿಗಳು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಉಲ್ಲೇಖ ಮಾಡಿದರು. ನಾನಾಗ ಈಗ ಈ ಸಭೆಗೆ ಬರಬೇಕಾದ್ರೆ ಪ್ರಶ್ನೆ ಚಿಂತನೆ ಮುಖಾಂತರ ಇಲ್ಲಿರ್ತಕ್ಕಂಥ ನಾಗನ ಮೂರ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ, ನಾವೆಲ್ಲ ತುಳುನಾಡಿನ ಆರಾಧನೆಯಲ್ಲಿ ನಾಗ ಅಂತ ಹೇಳಿದರೆ ಎಲ್ಲರೂ ಶಬ್ದ ತೆಗೆದುಕೊಳ್ಳೆ ಕೈ ಮುಗಿಯುವಂಥ ವ್ಯವಸ್ಥೆ. ಆ ನಾಗನ ವ್ಯವಸ್ಥೆಯನ್ನು ಪ್ರಶ್ನೆ ಚಿಂತನೆ ಮುಖಾಂತರ ಇನ್ನೊಂದು ಮೂಲ ನಾಗನ ಸನ್ನಿಧಿಗೆ ಸೇರಿಸಿದ್ದಾರೆ ಅಂತೇಳಿ ನಂದು ಪ್ರಶ್ನೆ ಚಿಂತನೆ, ನಂದು ವಾಪಸ್ ಪ್ರಶ್ನೆ ಇಲ್ಲ. ಆದರೆ ನನ್ನೊಳಗಿರ್ತಕ್ಕಂಥ ಕೊರಗು ಏನು ಅಂತ ಕೇಳಿದರೆ, ಲಕ್ಷಾಂತರ ಜನ ನಾಗರ ಪಂಚಮಿ ದಿನ ಪ್ರತಿಯೊಂದು ದಿನಗಳಲ್ಲೂ ಬಂದು ಸಿಯಳ ಹಾಲಿನ ಪಂಚಾಮೃತ ಅಭಿಷೇಕ ಮಾಡಿರ್ತಕ್ಕಂಥ ಸನ್ನಿಧಿ ಅಲ್ಲಿ ಇಲ್ಲ, ಇನ್ನೊಂದು ಕಡೆ ಇದೆ ಅಂತ ಹೇಳಿದರೆ ಅದಕ್ಕೂ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ, ಪೂಜೆಯ ವ್ಯವಸ್ಥೆ ಧಾರ್ಮಿಕವಾಗಿ ಇವತ್ತು ನಡೀತಾ ಇದೆಯಾ? ನಮ್ಗೆ ಕಾಣೋದಿಲ್ಲ. ಇವತ್ತು ಅಯ್ಯಪ್ಪನ ಗುಡಿ ಬೇರೊಂದು ಕಡೆ ನಿರ್ಮಾಣ ಮಾಡ್ತೇವೆ ಅಂತ ಒಂದು ಕಡೆ ಹೋದರು. ಆದರೆ ಈಗ ಒಬ್ಬರು ಉಲ್ಲೇಖ ಮಾಡಿದರು, ಜವಾಬ್ದಾರಿ ಇರ್ತಕ್ಕಂಥವರು, ಅಯ್ಯಪ್ಪನ ಗುಡಿ ಯಾವ ಲೆವೆಲ್ನಲ್ಲಿ, ಅಂದರೆ ಈ ಹೊರಾಂಗಣದ ಕೆಳಗಿನ ಲೆವೆಲ್ನಲ್ಲಿ ಮಾಡಬೇಕಾ, ಎತ್ತರದ ಲೆವೆಲಲ್ಲಿ ಮಾಡಬೇಕಾ ಅಂತ ಹೇಳುವಂಥ ಇನ್ನೂ ನಿರ್ಣಯನೇ ಆಗಿಲ್ಲ. ಯಾವ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ನಿಶ್ಚಯ ಮಾಡಿದಾರೋ ಅಲ್ಲಿ ಇಡೀ ಪುತ್ತೂರಲ್ಲ, ಒಂದು ಭಾಗದ ಪುತ್ತೂರಿನ ಕೊಳಚೆ ನೀರು ಅಲ್ಲೇ ಬರ್ತಾ ಇದೆ. ಮಾಧವಣ್ಣ ಇದ್ದಾರೆ ಇಲ್ಲಿ ವಿಶೇಷವಾಗಿ, ಆ ಅಯ್ಯಪ್ಪನ ಗುಡಿಗೆ ಬಹಳ ಶ್ರಮಿಸಿರ್ತಕ್ಕಂಥ ಮಾಧವಣ್ಣ. ಇವತ್ತು ಆ ಜಾಗದಲ್ಲಿ ಮತ್ತೆ ಅಯ್ಯಪ್ಪ ಗುಡಿ ನಿರ್ಮಾಣ ಮಾಡಿದರೆ ಅದರ ಪವಿತ್ರತೆಯ ಬಗ್ಗೆ ಏನು, ಅದಕ್ಕೆ ವಿವರಣೆ ಏನು ನಿಮ್ಮದು? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರು ಬದಲಾವಣೆಗಳು ಅಥವಾ ಅಭಿವೃದ್ಧಿಗೆ ಅಡ್ಡಿಪಡಿಸುವಂಥ ಯೋಚನೆಯಿಂದ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದಲ್ಲ. ಬದಲಾವಣೆಗಳು ಅಭಿವೃದ್ಧಿಗಳು ಸಹಜ. ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದೆ. ಆದರೆ ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾರಿಗೆ? ಕಾಶಿಗೆ ಬಂದಿರತಕ್ಕಂಥ ಕಾಶಿಯ ವಿಶ್ವನಾಥನ ಭಕ್ತರಿಗೆ ಮಾತ್ರ. ನೆನಪಿಟ್ಟುಕೊಳ್ಳಿ, ಕಾಶಿಗೆ ಬಂದಿರತಕ್ಕಂಥ ಕಾಶಿಯ ವಿಶ್ವನಾಥನ ಭಕ್ತ
ಭಕ್ತರಿಗೆ ಪ್ರಯೋಜನ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಕಾಶಿ ವಿಶ್ವನಾಥನ ಕಾರಿಡಾರ್ ನಿರ್ಮಾಣ ಆಗಿರ್ತಕ್ಕಂಥ. ಇವತ್ತು ಮಲಿಂಗೇಶ್ವರ ದೇವಸ್ಥಾನದ ರಸ್ತೆ ನಿರ್ಮಾಣ ಆಗೋದು ತೊಂದರೆ ಇಲ್ಲ. ಮಲಿಂಗೇಶ್ವರ ದೇವಸ್ಥಾನದ ಭಕ್ತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದರೆ ಏನು ಸ್ವಲ್ಪ ಅಗಲ ರಸ್ತೆ ಬೇಕು ಅಂತ ಹೇಳಿದರೆ ಒಂದು ಭಾಗದಲ್ಲಿ ಎಂಟ್ರೆನ್ಸ್ ತಗೊಳ್ಳಿ, ನಮ್ಮದೇನು ಅಡ್ಡಿ ಇಲ್ಲ. ಅಂದರೆ ಯೋಚನೆ ಮಾಡಿ, ಯೋಜನೆಗಳನ್ನು ಮಾಡಿ ಈ ರೀತಿಯ ಕಾರ್ಯವನ್ನು ಮಾಡೋದ್ರ ಬದಲು ಸಣ್ಣ ಪುಟ್ಟ ಯೋಚನೆಗಳನ್ನು ಇಟ್ಟುಕೊಂಡು ಈ ರೀತಿಯ ದೊಡ್ಡ ವ್ಯತ್ಯಾಸಗಳನ್ನ ಮಾಡ್ತಾ ಇರ್ತಕ್ಕಂಥ 100ಕ್ಕೆ 100 ಸರಿಯಲ್ಲ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಇನ್ನು ಅನೇಕ ವಿಚಾರಗಳನ್ನು ಹರಿಯಣ್ಣ ಮತ್ತು ಅನಿಲಣ್ಣ ಉಲ್ಲೇಖ ಮಾಡಿದರು. ನನಗೆ ಅನ್ನಿಸ್ತದೆ ಬಹಳ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಇವತ್ತು ಮಲಿಂಗೇಶ್ವರ ದೇವಸ್ಥಾನದ ಈ ಸಂರಕ್ಷಣಾ ಸಮಿತಿಯವರು ತಗೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಹಿಂದೂ ಸಮಾಜದ ಬೆಂಬಲ ಇದಕ್ಕಿದೆ. ಇದರಲ್ಲಿ ರಾಜಕೀಯನೇ ಇಲ್ಲ, 100ಕ್ಕೆ 100. ಇದರಲ್ಲಿ ಆ ಪಕ್ಷ, ಆ ಜಾತಿ, ಈ ಜಾತಿ ಇಲ್ಲ. ಹಿಂದೂ ಅಂತ ಹೇಳುವವನು ನನ್ನ ಭಾವನೆಗೆ, ನನ್ನ ಪವಿತ್ರವಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ ಧಕ್ಕೆ ಬರ್ತದೆ ಅಂತಿದ್ರೆ ಯಾವುದೇ ರೀತಿಯ ಹೋರಾಟಕ್ಕೆ, ಯಾವುದೇ ರೀತಿಯ ತ್ಯಾಗಕ್ಕೆ ನಾವು ಸಿದ್ಧರಾಗಿರ್ತೇವೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಉಲ್ಲೇಖ ಮಾಡ್ತೇನೆ ನಾನು 2-3 ವಿಚಾರಗಳು. ಇಲ್ಲಿ DC ಇಬ್ರಾಹಿಂ ಅವರು DC ಆಗಿದ್ದಾಗ, ಜಿಲ್ಲಾಧಿಕಾರಿಗಳಾಗಿದ್ದಾಗ ಜಾತ್ರೋತ್ಸವದಲ್ಲಿ ಅವರನ್ನು ಎಂಥದ್ದು ಆಡಳಿತಾಧಿಕಾರಿ ಅಂತ ಹೆಸರನ್ನು ಹಾಕಿ ಜಾತ್ರೆ ಕಾಗದನ್ನು ಬಹಳ ನಾನು ಮತ್ತೆ ಯಾಕೆ ಉಲ್ಲೇಖ ಮಾಡ್ತೇನೆ, ಕೆಲವು ಸಲ ಸರ್ಕಾರದ ನಿರ್ಧಾರಗಳು ಎಷ್ಟು ಹಿಂದೂಗಳಿಗೆ ಅಸಹ್ಯ ಅಂತ ಕೇಳಿದರೆ, ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಅಂತ ಕೆಳಗೆ ಯಾರು ಇಬ್ರಾಹಿಂ ಅಂತ ಬರೀತಾರೆ. ಅದಕ್ಕೋಸ್ಕರ ನಮ್ಮ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲ ಸೇರಿ ಅವತ್ತು ಹೋರಾಟ ಮಾಡಿದ್ದೇವೆ, ನಿರಂತರವಾಗಿರ್ತಕ್ಕಂಥ ಭಜನೆ ಮಾಡಿದ್ದೇವೆ. ಎಲ್ಲ ಸಂಘಟನೆ ಅಂದರೆ ಎಲ್ಲರೂ ಸೇರಿ ಹಿಂದೂ ಸಮಾಜ ಹೋರಾಟ ಮಾಡಿದ್ದೀವಿ, ಭಜನೆ ಮಾಡಿದ್ದೀವಿ, ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅದಕ್ಕೆ ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅನ್ಯಮತೀಯರು ಆಡಳಿತ ನಡೆಸಬಾರದು ಅಂತ ಹೇಳುವಂಥ ಆದೇಶವನ್ನು ಮಾನ್ಯ ಹೈಕೋರ್ಟ್ನ ಮುಖಾಂತರ ತಂದರೆ ಅದು ಪುತ್ತೂರು, ನೆನಪಿಟ್ಟುಕೊಳ್ಳಿ. ಅನೇಕ ಸಂದರ್ಭಗಳಿತ್ತು, ಯಾರೋ ಒಬ್ಬರಿಗೆ ರಸ್ತೆ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಹೋರಾಟಗಳು ನಡೆದಿತ್ತು. ಆಗಲೂ ಇಡೀ ಹಿಂದೂ ಸಮಾಜ ಯಾರಿಗೆ ಒಬ್ಬರಿಗೆ ನಿಜವಾದ ಇವತ್ತು ಅಗತ್ಯ ಇದ್ದರೆ, ನಾನು ಆಗಲೇ ಹೇಳಿದೆ, ಮೂಲಭೂತ ಸೌಕರ್ಯದ ಅತಿ ಅಗತ್ಯ ಇರತಕ್ಕಂಥವರಿಗೆ ನಾವು ಯಾವುದೇ ಕೊಡೋದಕ್ಕೆ ಅಡ್ಡಿ ಇಲ್ಲ. ಅತಿ ಅಗತ್ಯವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ನಮ್ಮದು ಅಡ್ಡಿ ಇಲ್ಲ. ಇಡೀ ಸ್ವರೂಪವನ್ನೇ ಬದಲಿಸ್ತೀವಿ ಅಂತ ಹೇಳಿದ್ರೆ ನಮ್ಮದು ಅದಕ್ಕೂ ಅಡ್ಡಿ ಇಲ್ಲ. ಆದರೆ ಹಿಂದೂ ಸಮಾಜದ ಭಕ್ತರ ನಂಬಿಕೆಗಳಿಗೆ, ಭಕ್ತರ ಭಾವನೆಗಳಿಗೆ ಬೆಲೆ ಕೊಡುವುದನ್ನು ಫಸ್ಟಿಗೆ ಕಲೀರಿ ಅಂತ ಹೇಳುವಂಥ ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ವೇದಿಕೆಯ ಮುಖಾಂತರ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಈ ಧಾರ್ಮಿಕತೆಯ ಪಾವಿತ್ರ್ಯತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಕೇವಲ ಆಡಳಿತ ಮಂಡಳಿಗೆ ಅಲ್ಲ, ಅದು ಆಡಳಿತ ಮಂಡಳಿಗೆ ಮಾತ್ರ ಅಲ್ಲ, ನಮಗೂ ಅದರೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಹರಿಯಾಣ ಉಲ್ಲೇಖ ಮಾಡಿದರು, ನಾಳೆ ಸೀಮಾಧಿಪತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರಿಗೆ ಏನಾದರೂ ಅಹಿತ ಆದರೆ ಅದು ಇಡೀ ಸೀಮೆಗೆ ಬರುವಂಥ ಅಹಿತ, ನೆನಪಿಟ್ಟುಕೊಳ್ಳಿ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಇವತ್ತು ಈ ಸಂರಕ್ಷಣಾ ಸಮಿತಿಯ ವೇದಿಕೆಯಿಂದ ನನ್ನ ಮನವಿ ಅಥವಾ ಆಗ್ರಹ, ತಕ್ಷಣ ಸರ್ವ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳ ಸಭೆಯನ್ನು ಕರೆದು ಏನೇನು ಯೋಜನೆಗಳಿದೆ ಅದನ್ನು ಇಡೀ ಸಭೆಯ ಮುಂದೆ ಇಟ್ಟು, ಭಕ್ತಾದಿಗಳ ಮುಂದೆ ಇಟ್ಟು, ಅಲ್ಲಿ ಒಳ್ಳೆತು ಕೆಡುಕುಗಳನ್ನು ಚರ್ಚಿಸಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾ, ಅದುವೇ ಆಗೋದಿಲ್ಲ, ನಾವು ಮಾಡಿದ್ದೇ ರಾಜ್ಯಭಾರ ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅಂತ ಹೇಳುವ ಯೋಚನೆಯನ್ನು ಇಡೀ ಸಮಾಜ, ನಾನು ನೀವು ಅಲ್ಲ, ಇಡೀ ಸಮಾಜ ಇದರಲ್ಲಿ ಯಾವುದೇ, ಮತ್ತೆ ಹೇಳ್ತಾನೆ, ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಇದರಲ್ಲಿ ಸ್ವಾರ್ಥ ಏನು ಅಂತ ಕೇಳಿದ್ರೆ, ನನ್ನ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ ಒಂದಿನಿತು ನನಗೆ ಗೊತ್ತಿದ್ದು ತಪ್ಪು ಮಾಡಲಿಕ್ಕೆ, ಅಹಿತ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಸ್ವಾರ್ಥ ಮಾತ್ರ ಇಟ್ಟುಕೊಂಡು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಕಾಯ ವಾಚ ಮನಸ ಈ ಸಂದರ್ಭದಲ್ಲಿ ನಿಮ್ಮೆದುರು ಇಡ್ತಾ, ಆ ಮಹಾಲಿಂಗೇಶ್ವರಿಗೆ ಪ್ರಣಾಮಗಳನ್ನು ಮಾಡ್ತಾ, ನಾನೊಂದು ಅರ್ಜೆಂಟ್ ತುರ್ತು ವಿಟ್ಲಕ್ಕೊಂದು ಮೀಟಿಂಗ್ ಹೋಗೋ ಕಾರಣಕ್ಕೋಸ್ಕರ ತುರ್ತಾಗಿ ಹೋಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ, ಮುಂದಿನ ಯಾವುದೇ ಹೋರಾಟಗಳಿಗೆ, ಯಾವುದೇ ರೀತಿಯ ಹೋರಾಟಗಳಿಗೆ, ಅಥವಾ ನಾನು ಮತ್ತೆ ಹೇಳ್ತೇನೆ, ನಾನು ಹೋರಾಟ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ದಲ್ಲ, ನಾನು ಹೋರಾಟ ಅಂದರೆ ವಿವಾದಕ್ಕೋಸ್ಕರ ಸೇರಿದ್ದಲ್ಲ ಇದು. ಆದರೆ ಇದನ್ನು ಸರಿಪಡಿಸುವ ಕೆಲಸ ಆಗಲೇಬೇಕು ತಾನೆ. ಆ ಸರಿಪಡಿಸುವ ಕೆಲಸ ಆಗದಿದ್ದರೆ ನಾವು ಮಾಡಬೇಕಾದಂಥ ಅನಿವಾರ್ಯತೆಯೂ ಇರುತ್ತೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಅವಕಾಶ ಕೊಟ್ಟು ನಿಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತಾ ಇದ್ದೇನೆ. ಜೈ ಶ್ರೀ. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಹರಿಯಣ್ಣನವರು ಉಲ್ಲೇಖವನ್ನು ಮಾಡಿದರು. ಪ್ರಮುಖವಾಗಿ ಇರುವಂಥದ್ದು, ದೇವಸ್ಥಾನದ ಜಾಗದಲ್ಲಿ ಸಾರ್ವಜನಿಕವಾಗಿ ರಸ್ತೆ ನಿರ್ಮಾಣ ಆಗ್ತದೆ. ಸುಮಾರು 3 ಎಕರೆಯಷ್ಟು ಜಾಗ
ಈ ದೇವಸ್ಥಾನದ ಜಾಗ ಹೋಗ್ತದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲ ಇವತ್ತು ಸೇರಿರುವಂಥದ್ದು. ಕಳೆದ ದೇವಸ್ಥಾನದ ಆಡಳಿತ ಮಂಡಳಿಯ ಅವಧಿಯಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿರತಕ್ಕಂತಹ ಎಲ್ಲ ಜಾಗಗಳನ್ನು ಕೂಡ ದೇವಸ್ಥಾನದ ಸುಪರ್ದಿಗೆ ಸೇರಿಸತಕ್ಕಂತಹ ಒಳ್ಳೆಯ ಕಾರ್ಯವನ್ನು ಮಾಡಿದರು. ಇಡೀ ಮಹಾಲಿಂಗೇಶ್ವರನ ಭಕ್ತರಿಂದ ಅದಕ್ಕೆ ಸಹಕಾರ ಮತ್ತು ವ್ಯವಸ್ಥಾಪನಾ ಸಮಿತಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸತಕ್ಕಂತಹ ಬೆಳವಣಿಗೆ ನಡೆದಿರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಇವತ್ತು ಆ ಭೂಮಿಯನ್ನು ವಶಪಡಿಸಿಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ಅನೇಕ ಜನರ ನೋವುಗಳ ನಡುವೆ ಆ ಮಹಾಲಿಂಗೇಶ್ವರನಿಗೆ ಸಂಬಂಧಿಸಿದಂಥ ಭೂಮಿ ಮಹಾಲಿಂಗೇಶ್ವರನಿಗೆ ಸೇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸಹಕಾರ ಕೊಟ್ಟು ದೇವಸ್ಥಾನಕ್ಕೆ ಕೊಡುವಂಥ ಬೆಳವಣಿಗೆ ನಡೆಯಿತು. ಆದರೆ ಇವತ್ತು ವ್ಯವಸ್ಥಾಪನಾ ಸಮಿತಿಯವರು ಈ ದೇವಸ್ಥಾನದ ಜಾಗದಲ್ಲಿ ರಸ್ತೆಯನ್ನು ಮಾಡಿ ಯಾವ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕಾ ಅವೆಲ್ಲವನ್ನು ಬಿಟ್ಟು ಭಕ್ತರ ಅಪೇಕ್ಷೆಗೆ ವಿರುದ್ಧವಾಗಿ ಈ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಇವತ್ತು ಮಹಾಲಿಂಗೇಶ್ವರ ದೇವರ ಭಕ್ತರಿಗೆ ಅತ್ಯಂತ ನೋವನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ಹೇಳುವಂಥದ್ದು, ರಸ್ತೆಯನ್ನು ಮಾಡಿ ಅದಕ್ಕೆ ಕಾಂಪೌಂಡ್ ವಾಲನ್ನು ಮಾಡಿ ಅದನ್ನು ಸಾರ್ವಜನಿಕವಾಗಿ ಬಿಟ್ಟುಕೊಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥದ್ದು. ಎರಡನೆಯದಾಗಿ ಅದು ಸಾರ್ವಜನಿಕವಾಗಿ ಬಿಟ್ಟುಕೊಡುವ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹ ಗೊಂದಲದ ವ್ಯವಸ್ಥೆಗಳು ಇನ್ನಷ್ಟು ಭಕ್ತರಲ್ಲಿ ಗೊಂದಲವನ್ನು ಮತ್ತು ಈ ಆಡಳಿತದ ವ್ಯವಸ್ಥೆಗೆ ಸಂದೇಹವನ್ನು ಮೂಡಿಸತಕ್ಕಂಥ ಬೆಳವಣಿಗೆಯನ್ನು ಸೃಷ್ಟಿ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮೆಲ್ಲರದು ಅಪೇಕ್ಷೆ ಇರುವಂಥದ್ದು ಈ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಕಂಬಳಕೋಡಿಯ ಅನೇಕ ಮನೆಗಳಿಗೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಸುಧಾಕರ ಶೆಟ್ಟಿಯವರು ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಆದರೆ ಯಾವ ಯೋಚನೆ ಅಡಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದನ್ನು ಕೂಡ ಅನೇಕ ಭಕ್ತರು ಅವರಿಗೆ ಸಲಹೆಗಳನ್ನು ಕೊಟ್ಟರು. ಇವತ್ತು ದೇವಸ್ಥಾನದ ಬದಿಯಲ್ಲಿರ್ತಕ್ಕಂಥ SP ಟಿ ತೋಡನ್ನು ಎರಡೂ ಬಡೆಗೆ ಕಾಂಕ್ರೀಟ್ ವಾಲನ್ನು ಹಾಕಿ ಅದರ ಮೇಲೆ ಕಾಂಕ್ರೀಟನ್ನು ಹಾಕಿ ರಸ್ತೆಯನ್ನು ಅದರ ಮುಖಾಂತರ ಸಾಗಿಸಿ ಮಡಿವಾಳ ಕಟ್ಟೆ ಹತ್ರ ಜೋಡಿಸುವಂಥ ವ್ಯವಸ್ಥೆ ಆದಾಗ ಕಂಬಳಕೋಡಿಯ ಜನರಿಗೂ ಕೂಡ ರಸ್ತೆ ಸಂಪರ್ಕ ಆಗುತ್ತೆ, ದೇವಸ್ಥಾನದ ಆ ಜಾಗವೂ ಉಳಿಯುತ್ತೆ ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವತ್ತೇ ಸೂಚನೆಯನ್ನು ಕೊಟ್ಟಿರುವಂಥದ್ದನ್ನು ನಾನು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳ ಜೊತೆಗೆ ಮಾಸ್ಟರ್ ಪ್ಲ್ಯಾನನ್ನು ಅವತ್ತೇ ಮಾಡಿದ್ದೇವೆ. ಮಾಸ್ಟರ್ ಪ್ಲ್ಯಾನನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಒಬ್ಬರ ಜವಾಬ್ದಾರಿಯುತ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ಆದರೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರುವಂಥದ್ದು ಯಾರು? ಇದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮಂಡಳಿ. ಉಪ್ಪಿನಂಗಡಿಯಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರುವಂಥದ್ದು ಯಾರು? ಅದೇ ದೇವಸ್ಥಾನದ ಆಡಳಿತ ಮಂಡಳಿ. ಆದರೆ ಸರ್ಕಾರದಿಂದ ಹಣ ಇಲ್ಲ ಅನ್ನುವಂಥ ಕಾರಣಗಳು ಗೊತ್ತಾದಾಗ ಮಾಸ್ಟರ್ ಪ್ಲಾನರಿಯ ಕೆಲಸ ಕಾರ್ಯಗಳು ಬೇರೆ ಕಡೆಗೆ ಸಾಗುತ್ತೆ. ಆ ರೀತಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಆದರೆ ಮಾಸ್ಟರ್ ಪ್ಲಾನರಿಯಲ್ಲಿ ಸೂಚಿಸಿದಂಥ ಮಾರ್ಗದ ವ್ಯವಸ್ಥೆಯನ್ನು ಮತ್ತೆ SPD ತೋಡಿನ ಮೇಲೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಅದನ್ನು ಆಡಳಿತ ಮಂಡಳಿ ಮತ್ತು ಇವತ್ತು ಆಡಳಿತಾಧಿಕಾರಿಗಳು ಸಮಾಜದ ಮುಂದೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ಅಯ್ಯಪ್ಪನ ಗುಡಿಯನ್ನು ತೆಗೆಯತಕ್ಕಂಥ ಪ್ರಯತ್ನವಾಯಿತು. ನಾಗರ ಗುಡಿಯನ್ನು ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಸ್ಥಳಾಂತರ ಮಾಡತಕ್ಕಂಥ ಪ್ರಯತ್ನಗಳಾಯಿತು. ಆ ಎರಡೂ ಗುಡಿಗಳನ್ನು ತೆಗಿಲಿಕ್ಕೆ ನಟರಾಜ ವೇದಿಕೆಯನ್ನು ಕೂಡ ಸೇರಿಸಿ ತೆಗಿಲಿಕ್ಕೆ ಅವರು ಆಡಳಿತಾತ್ಮಕವಾಗಿರ್ತಕ್ಕಂಥ ಮಂಜೂರಾತಿಯನ್ನು ಪಡ್ಕೊಂಡಿದ್ದಾರೆ. ಆ ಕಾಮಗಾರಿಯನ್ನು ಯಾರಿಗೆ ವಹಿಸಿದ್ದಾರೆ? ಕಾಮಗಾರಿಯನ್ನು ವಹಿಸಿದಂಥ ಗುತ್ತಿಗೆದಾರರು ಇದ್ದರೆ ರಾತ್ರಿ 11:30 ಗಂಟೆಗೆ ಇಲ್ಲಿ ಅಯ್ಯಪ್ಪನ ಮಂದಿರದಲ್ಲಿರ್ತಕ್ಕಂಥ ಕಬ್ಬಿಣವನ್ನು ಕೊಂಡೊಯ್ಯತಕ್ಕಂಥ ಅವಶ್ಯಕತೆ ಇತ್ತ? ರಾತ್ರೋರಾತ್ರಿ ದೇವಸ್ಥಾನದ ಉಳಿದಿರತಕ್ಕಂಥ ಸಾಹಿತ್ಯಗಳನ್ನು ಕೊಂಡೋಗಿದ್ದಾರೆ ಅನ್ನತಕ್ಕಂಥ ಸಾಕಷ್ಟು ಸಾರ್ವಜನಿಕ
ಚರ್ಚೆಗಳು ಬೇರೆ ಬೇರೆ ವಲಯದಲ್ಲಿ ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಭಕ್ತರ ಮುಂದೆ ತೆರೆದಿಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತೆ ಇದನ್ನು ಸ್ವಪ್ರತಿಷ್ಠೆ ಅನ್ನುವಂಥ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡ್ರೆ 1 ಇಂಚು ಜಾಗವನ್ನು ಕೂಡ ಮಹಾಲಿಂಗೇಶ್ವರನ ಜಾಗವನ್ನು ಬಿಟ್ಟು ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಅನ್ನತಕ್ಕಂಥ ಸಂದೇಶವನ್ನು ಆಡಳಿತಾಧಿಕಾರಿ ಮತ್ತು ವ್ಯವಸ್ಥಾಪನಾ ಸಮಿತಿಗೆ ನೀಡೋದಕ್ಕೆ ಇವತ್ತು ಎಲ್ಲ ಭಕ್ತಾದಿಗರು ಸೇರಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೆ ಇಬ್ರಾಹಿಂ ಅವರ ಆ DC ಆಗಿರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಘಟನೆಗಳು ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಆಗತಕ್ಕಂಥ ಅವಶ್ಯಕತೆ ಇಲ್ಲ. ಧಾರ್ಮಿಕ ಶ್ರದ್ಧೆಯನ್ನು ಉಳಿಸತಕ್ಕಂಥ ವ್ಯವಸ್ಥೆಗೋಸ್ಕರ ಶನಿ ಪೂಜೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳು ಮತ್ತೆ ಮಹಾಲಿಂಗೇಶ್ವರನ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆಯುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ವ್ಯವಸ್ಥಾಪನಾ ಸಮಿತಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಇವತ್ತಿನ ಸಾರ್ವಜನಿಕ ಭಕ್ತರ ಸಭೆಯಲ್ಲಿ ಇವತ್ತು ಸಂದೇಶವನ್ನು ಕೊಟ್ಟಿದೆ. ಸರಿಯಾಗೋದಿದ್ದರೆ ಸರಿಯಾಗಿ, ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ. ವ್ಯವಸ್ಥಾಪನಾ ಸಮಿತಿಯ ಅನೇಕ ಅಧ್ಯಕ್ಷರು ಬಂದಿದ್ದಾರೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತಿನ ಅಧ್ಯಕ್ಷರಿಗೂ ಕೂಡ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡ್ತೇವೆ. ಬದಲಿಗೆ ಭಕ್ತರ ವಿರೋಧದ ನಡುವೆ ಯಾವುದನ್ನು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಕಾರ್ಯಗತ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಯಾವತ್ತೂ ಕೂಡ ಮಹಾಲಿಂಗೇಶ್ವರನ ಭಕ್ತರು ಸುಮ್ಮನಿರೋದಿಲ್ಲ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡೋದಕ್ಕೋಸ್ಕರ ಧಾರ್ಮಿಕ ಕಾರ್ಯಕ್ರಮವನ್ನು ತಂತ್ರಿವರ್ಯರು ನಡೆಸ್ತಾರೆ. ಆದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜವಾಬ್ದಾರಿಯುತ ಆಡಳಿತ ಮಂಡಳಿ ನಿರ್ವಹಿಸುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭಕ್ತರನ್ನು ಚರಂಡಿಯಲ್ಲಿ ಮೋರಿಯಲ್ಲಿ ಹೋಲಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಡಿ. ಆ ಚರಂಡಿಯಲ್ಲಿ ಮೋರಿಯವರೇ ಅಲ್ಲಿ ಕುಳಿತವರೇ ಇವತ್ತು ಪಾರದರ್ಶಕವಾಗಿರತಕ್ಕಂಥ ಮತ್ತು ತಪ್ಪುಗಳು ನಡೆದಾಗ ಎಚ್ಚರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಮತ್ತೆ ಉಲ್ಲೇಖವನ್ನು ಮಾಡ್ತಾ ಸಂರಕ್ಷಣಾ ಸಮಿತಿಯವರ ಜೊತೆಗೆ ಪುತ್ತೂರಿನ ಸರ್ವ ಮಹಾಲಿಂಗೇಶ್ವರ ಭಕ್ತರು ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಮತ್ತೆ ಉಲ್ಲೇಖ ಮಾಡ್ತಾ ಮತ್ತೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಭಿವೃದ್ಧಿಯ ವಿಚಾರದಲ್ಲಿ, ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವತ್ತೂ ಕೂಡ ವಿರೋಧ ಮಾಡತಕ್ಕಂಥ ಒಬ್ಬನೇ ಒಬ್ಬ ಭಕ್ತ ಪುತ್ತೂರಿನಲ್ಲಿ ಇಲ್ಲ. ಆದರೆ ತಮ್ಮ ತೆವಳಿಗೋಸ್ಕರ ಬೇರೆ ಬೇರೆ ಕಾರ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿರೋಧ ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಟು ಭಕ್ತರಿಗೆ ಬೇಕಾಗಿಲ್ಲದಂಥ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಯಾವತ್ತೂ ಕೂಡ ಮಹಾಲಿಂಗೇಶ್ವರ ದೇವರು ಕೂಡ ಸಹಿಸಲಾರರು ಅನ್ನೋದನ್ನು ಮತ್ತೆ ಉಲ್ಲೇಖ ಮಾಡ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮುಂದಿನ ದಿವಸದಲ್ಲಿ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಶಕ್ತಿಯನ್ನು ಕೊಡೋಣ. ಈ ದೇವಸ್ಥಾನದ 1 ಇಂಚು ಜಾಗವನ್ನು ಕೂಡ ಯಾರಿಗೂ ಕೂಡ ಬಿಟ್ಟುಕೊಡುವಂಥ ಯಾವುದೇ ಸಾರ್ವಜನಿಕ ವ್ಯವಸ್ಥೆಗೂ ಕೂಡ ಬಿಡದಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ. ಮತ್ತೆ SPD ತೋಡಿನ ಮುಖಾಂತರ ಮಾಸ್ಟರ್ ಪ್ಲಾನರಿಯ ಕೆಲಸ ಕಾರ್ಯಗಳು ಆಗಲಿ, ಕಂಬಳೆ ಕೋಡಿ ಜನರ ನಿವಾಸಿಗಳ ಜೊತೆಗೆ ನಾವು ಕೂಡ ಇದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಒಂದು ಪ್ರತಿಪಕ್ಷವಾಗಿ, ಮುಂದಿನ ದಿವಸದಲ್ಲಿ ಆಡಳಿತ ವ್ಯವಸ್ಥೆಗೆ ತಪ್ಪು ಹೋಗತಕ್ಕಂಥ ಸಂದರ್ಭದಲ್ಲಿ ಅದನ್ನು ಎದುರಿಸತಕ್ಕಂಥ ವ್ಯವಸ್ಥೆ ಭಕ್ತನಾಗಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದು ಮಾಡ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಆದರೆ ಅವರು ಹೇಳಿರುವಂತಹ ಆ ಮಾರ್ಮಿಕತೆಗೆ ಇವತ್ತು ಹೇಳಬೇಕಾಗಿ ಬಂದಿದೆ. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನನ್ನ ಕೆಲಸ ಅಲ್ಲ, ಮಹತೋಬಾರ ಮಹಾಲಿಂಗೇಶ್ವರ ಅವನ ಕೆಲಸ, ಅವನು ನನ್ನನ್ನು ನಿಮಿತ್ತವಾಗಿ ಇಟ್ಕೊಂಡು ಮಾಡಿಸಿಕೊಳ್ತಾ ಇದ್ದಾನೆ ಅಂತ ಭಾವಿಸಿಕೊಂಡು ಕೆಲಸ ಮಾಡಿದವ. ಆದರೆ ಇವತ್ತಿನವರೆಗೆ ಯಾವ ಕೆಲಸವನ್ನು ನಾನು ಸಮಾಜದ ಮುಂದೆ ಪ್ರಚಾರಕ್ಕಾಗಿ ಅಥವಾ ಯಾವುದೋ ಒಂದು ಸ್ವಾರ್ಥಕ್ಕಾಗಿ ನಾನು ಅದನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ಅದನ್ನು ಉಲ್ಲೇಖ ಮಾಡಬೇಕಾಗಿ ಬಂತು. ಪುತ್ತೂರಿನ ಈಗಾಗಲೇ ಹೇಳ್ತಾರೆ 11 ಎಕರೆ ಜಾಗವನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಅಂತ. ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ 36 ಎಕರೆ ಜಾಗವನ್ನು ನಾವು ಸುಮಾರು 10-15 ವರ್ಷಗಳ ಹಿಂದೆ ನಾವು ಅದನ್ನು ಅಚ್ಚುತ ಮುಡಿತಾರಿರುವಾಗ ಹೇಳಿದ್ದೆವು ಎಲ್ಲೆಲ್ಲಿ ಇದೆ ಅಂತ.
ನನ್ನದೇ ಹೆಸರಿನಲ್ಲಿ ಇದನ್ನು ಈ ಜಾಗವನ್ನು ಒಮ್ಮೆ ಸರ್ವೆ ಸಹ RT ಸರ್ವೆಗೆ ಹಾಕಿ ಅಳತೆಯನ್ನು ಸಮೇತ ಮಾಡಿದ್ದೇವೆ ಒಂದು ಸಲ. ಆನಂತರ ಆ ಜಾಗವನ್ನು ವಶಪಡಿಸಿಕೊಳ್ಬೇಕಿದ್ರೆ ಏನಾಗಬೇಕು ಅನ್ನೋದನ್ನು ಆ ಸಮಿತಿಯವರು ಆ ಸಂದರ್ಭದಲ್ಲಿ ಮಾಡಬೇಕಿತ್ತು. ಕಾಲ ಕಳೆದಂತೆ ನನಗೆ 2 ವಿಷಯನ ನಿಮ್ಮ ಮುಂದೆ ಈಗ ಹೇಳ್ತೇನೆ. 2023ರಲ್ಲಿ ವೀರಮಂಗಲದ ದೇವರ ಕಟ್ಟೆ, ಸುಮಾರು 800 ವರ್ಷಗಳಿಂದ ದೇವರು ವೀರಮಂಗಲಿಗೆ ಕಟ್ಟೆಗೆ ಹೋಗ್ತಾರೆ ಎನ್ನುವಂಥದ್ದು ಪ್ರತೀತಿ ಇದೆ. ನಮಗೆ ಗೊತ್ತಿಲ್ಲ, ಆದರೆ ಪ್ರತೀತಿ ಇದೆ. 2023ರಲ್ಲಿ ಮಾಧವಣ್ಣ ಮತ್ತು ರತ್ನಾಕರರು ನನಗೆ ದೇವಸ್ಥಾನದ ಅಂಗಣದಲ್ಲಿ ಹೇಳ್ತಾರೆ, ದಿನೇಶ್ರೇ ವೀರಮಂಗಲ ಕಟ್ಟೆ ಅನ್ಯಮತಿಯರ ಕೈಯಲ್ಲಿದೆ ಅಂತ. RTC ತೆಗೆದು ನೋಡುವಾಗ ಕಾಸಿಮ್ ಅನ್ನುವನ ಹೆಸರಲ್ಲಿ 72 ವರ್ಷದಿಂದ ಅವನ ಫ್ಯಾಮಿಲಿ ಹೆಸರಲ್ಲಿ ಇತ್ತು. 23ರಿಂದ 2024ರವರೆಗೆ 1 ವರ್ಷ ನಿರಂತರ ಅದರ ಹಿಂದೆ ಕೆಲಸ ಮಾಡಬೇಕಾಗಿ ಬಂತು. ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಇದನ್ನು ಹೋಗಿ ಕೇಳಿದೆ, ಆ ಕಟ್ಟೆಗೆ ಸಂಬಂಧಿಸಿ ಏನು ನಿಮ್ಮ ಹತ್ರ ದಾಖಲೆ ಇದೆ ದಯವಿಟ್ಟು ಕೊಡಿ, ಮುಂದೆ ನಾನು ಅದನ್ನು ಕೆಲಸ ಮಾಡ್ತೇನೆ ಅಂತ. ನಮ್ಮ ಹತ್ರ ಏನೂ ಇಲ್ಲ, ಆದರೆ ದೇವರಲ್ಲಿ ಹೋಗ್ತಾರೆ ಎನ್ನುವುದಕ್ಕೆ ನಮ್ಮ ಹತ್ರ ಆಮಂತ್ರಣ ಮಾತ್ರ ಇದೆ ಅಂತ ಹೇಳಿದರು. ಆನಂತರ ಆ ಸಂದರ್ಭದಲ್ಲಿ ಇರುವಂಥ VA ಅವರನ್ನ ಮುಖಾಂತರ ಮಾತಾಡಿಸಿ ಅಲ್ಲಿಯ ಊರಿನ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಮುಖಾಂತರ ದೇವರ ಜಾಗವನ್ನು ದೇವರಿಗೆ AC ಕೋರ್ಟಲ್ಲಿ ಆವಾಗ ರಘುನಂದನ್ ಅಂತ AC ಅವರಿದ್ದರು, ಅವರ ಮುಖಾಂತರ ಮತ್ತೆ ಅದನ್ನು ದೇವರಿಗೆ 10 ಸೆನ್ಸನ್ನು ಮಾಡಿಕೊಟ್ರೆ ಆ ಡಾಕ್ಯುಮೆಂಟಲ್ಲಿ ಒಂದು ಲೂಪ್ ಹೋಲ್ಸ್ ಇತ್ತು. ಏನಿತ್ತು ಅಂತ ನಾನು ಹೇಳ್ತೇನೆ ಬೇಕಿದ್ರೆ. ಆವಾಗಿನ ಒಬ್ಬರು ಬ್ರಾಹ್ಮಣ ಹೆಂಗಸು ಅದನ್ನು ಮಾರಿದ್ದು, ಕತಿಜಮ್ಮ ಅಂತ ಹೇಳೋ ಮುಸಲ್ಮಾನರಿಗೆ ಅದರೊಂದು ಕ್ಲಾಸ್ ಹಾಕಿದ್ರು, ತೆಂಕು ಬಡಗು ಮೂಡು ಮತ್ತು ಮೂಡು ಪಡು ಬಡಗು ತೆಂಕು ನದಿ, ಮೂಡು ಪಡು ಬಡಗು. ಇದರಿಂದ ಆಗಿನ ಕಾಲದಲ್ಲಿ 24 ಅಂಗುಲದ ಕೋಲಿನಲ್ಲಿ 15 ಕೋಲು ಬಿಟ್ಟು ಜಾಗವನ್ನು ಮಾರಿದ್ದು ಅಂತ ಇದೆ. ನನಗೆ ಅದರ ಅಂಗುಲ ನಮಗೆ ಗೊತ್ತಿಲ್ಲ. ಕಡೆಗೆ ಅದನ್ನು PG ಜಗನ್ನಿವಾಸರವರಿಗೆ ಕೇಳಿದಾಗ ಇದು ಅಂಗುಲ ಅಂದರೆ ಏನು, ಇದು ಹೇಗೆ ಸರ್ವೆ ಇದಕ್ಕೆ ಕೂತ್ಕೊಳಿಸುವ ಅಂತ ಹೇಳಿ ಅವರು ಹೇಳಿದರು. ಆವಾಗ ಅವ್ರು ಹೇಳಿದ್ರು 12.5 ಸೆನ್ಸ್ ಹತ್ತಿರ ಆಗ್ತದೆ ದಿನೇಶ್ರೇ ಅಂತ. ನಾವು ಅದನ್ನು ಫೈಟ್ ಮಾಡಿ 10 ಸೆನ್ಸನ್ನು ಆ ಸೆನ್ಸಿನ ಮುಖಾಂತರ ಮತ್ತು ವಕೀಲರುಗಳ ಮುಖಾಂತರ ಅದನ್ನು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಆ RTCಯನ್ನು ಇವತ್ತು ಮಹಾಲಿಂಗೇಶ್ವರ ದೇವರ ಔವ್ರತ ಸ್ಥಾನದ ಕಟ್ಟೆ ಅಂತ ನಾವು ಮಾಡಿದ್ದೇವೆ. ಇದು 2024ರಲ್ಲಿ. ಆವಾಗ ಮತ್ತೆ 5 ಸೆನ್ಸ್ ಎಕ್ಸ್ಟ್ರಾ ಇತ್ತು. ಆವಾಗ ಮಾಧವ ಸ್ವಾಮಿಯವರು ಆ ಕಾಸಿಮಿಗೆ 4.5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಆ ಜಾಗವನ್ನು ತಗೊಂಡು ಅದನ್ನು ಸಮೇತ ಮಹಾಲಿಂಗೇಶ್ವರ ದೇವರಿಗೆ ಆ ಸಂದರ್ಭದಲ್ಲಿ ಮಾಡಿಕೊಟ್ಟೆವು. ಇದು ಯಾಕೆ ಹೇಳಿದೆ ಅಂದರೆ, ಇವತ್ತು ಹೇಳಿದರು ಆ ಪತ್ರಿಕೆಯಲ್ಲಿ ಹೇಳಿ ಮೋರಿಯಲ್ಲಿ ಕೂತು ಮಾತಾಡ್ತಾರೆ ಅಂತ ಹೇಳಿದರು. ನಾವು ಮೋರಿಯಲ್ಲೇ ಕೂತು ಮಾತಾಡಿದರು, ನಾವು ದೇವರದೇ ಕೆಲಸ ಮಾಡಿರೋದು, ನಮ್ಮದಲ್ಲ. ಅದಕ್ಕೋಸ್ಕರ ಹೇಳಬೇಕಾಗಿ ಬಂತು. ಇನ್ನೊಂದು ನೆಲ್ಲಿಕಟ್ಟೆಯ ಬಸ್ ಸ್ಟ್ಯಾಂಡಿಗೆ ಹೋಗೋ ರಸ್ತೆಯಲ್ಲಿ 16 ಸೆನ್ಸು ಮತ್ತು ಈಗಾಗಲೇ 70 ತುಂಬ ಜಾಗ ಇದೆ. ಇದರ 16 ಸೆನ್ಸಿನ ಕಥೆಯನ್ನು ಹೇಳ್ತೇನೆ. ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾಯಿತ್ತು, ಅನ್ಯಮತಿಯರ ಕೈಯಲ್ಲಿದೆ. ಅದನ್ನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಹೇಳ್ತದೆ. 2003ರಲ್ಲಿ ಮತ್ತೆ ಹೇಳ್ತೇನೆ, ಈ ಆಡಳಿತ ಮಂಡಳಿಯವರಿಗೆ ಗೊತ್ತಿರಬೇಕು ಮತ್ತು ಶಾಸಕರಿಗೆ ಗೊತ್ತಾಗಲಿ ಅಂತ. 2003ರಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ SM ಕೃಷ್ಣರಿದ್ದರು. ಅವರೇ ತಂದ ಕಾನೂನು, ನಾವಲ್ಲ. ಯಾರು? ನಾವಲ್ಲ, ಅವರೇ ತಂದ ಕಾನೂನು. ಏನು? ಅನ್ಯಮತಿಯರಿಗೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಜಾಗದಲ್ಲಿ ಆಗಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ, ಮತ್ತು ಜಾಗದಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಆ ಕಾನೂನುಂಟು. ಅದರ ಆಧಾರದಲ್ಲಿ ಹಿಂದಿನ ಕಮಿಟಿ ಇರುವಾಗ ನಾವು ಹೋರಾಟ ಮಾಡಿದೆವು. ಹೋರಾಟ ಮಾಡಿ ಆ ಸಂದರ್ಭದಲ್ಲಿ ನವೀನ್ ಭಂಡಾರಿಯವರು ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದರು. ಆಡಳಿತ ಮಂಡಳಿಯವರು ಹಿಂದೆ ಸರಿದರು. ನಾನು ಇದನ್ನು ಓಪನ್ ಆಗಿ ಹೇಳ್ತೇನೆ, ಅದೇನು ಬೇಜಾರಿಲ್ಲ. ಹಿಂದೆ ಸರಿದರು, ಯಾಕೆ ಅಂತೇಳಿ ಗೊತ್ತಿಲ್ಲ. ಆದರೆ ನವೀನ್ ಭಂಡಾರಿಯವರು ಎಂತ ಮಾಡು ದಿನೇಶ್ರೇ ಅಂತ ಕೇಳಿದಾಗ ಏನಾದರೂ ನಾನಿದ್ದೇನೆ ಮಾಡುವ ಅಂಥೇಳಿ ಅದರ ಕಾನೂನನ್ನು ಅದರ ಸ್ಟಡಿ ಮಾಡಿ ಬೆಳಿಗ್ಗೆ ರಾತ್ರಿ ಎಲ್ಲಿಯೂ ತೆಗೀಲಿಲ್ಲ, ಗೊತ್ತಿರಲಿ. ರಾತ್ರೋರಾತ್ರಿ ಹೋಗಿ ಯಾವ ಮನೆಯನ್ನು ನಾವು ತೆಗೀಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಪೊಲೀಸರನ್ನು ಇಟ್ಟು ಅಲ್ಲಿ ತೆರವು ಮಾಡಿ ಆ ಜಾಗವನ್ನು ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅದಾಗಿದೆ. ಅದು ಕೋರ್ಟ್ ಮುಖಾಂತರ ಮಾಡಿದೆ. ಇದು ಗೊತ್ತಿರಲಿ ಅಂತ ಹೇಳುವಂಥದ್ದು. 3ನೇ ವಿಷಯ, ಪುತ್ತೂರು ಮಹಾಲಿಂಗೇಶ್ವರ ದೇವರ ರಥ ಬೀದಿಯಿಂದ ಇಲ್ಲಿ ಒಬ್ಬರಿಗೆ ಅನ್ಯಮತಿಯರಿಗೆ ರಸ್ತೆ ಕೊಡಬೇಕು ಅಂತ ಚರ್ಚೆ ಆಗಿತ್ತು, ವಾದ ವಿವಾದಗಳು ನಡೆದಿತ್ತು.
ಇದನ್ನು ಉಲ್ಲೇಖ ಮಾಡೋ ಉದ್ದೇಶ ಯಾಕೆ ಅಂತ ಹೇಳಿದರೆ, ಆವಾಗ ಬಿ ಜೆ ಪಿ ಆಡಳಿತದಲ್ಲಿತ್ತು, ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಶಾಸಕರಿದ್ದರು. ಆವಾಗ ನಾನು ಸಂಘಟನೆ ಜವಾಬ್ದಾರಿ ಇತ್ತು. ನಮ್ಮ ಉದ್ದೇಶ ಹಿಂದೂ ದೇವಸ್ಥಾನದ ಜಾಗ ಹಿಂದೂಗಳಿಗೆ ಉಳಿಬೇಕು ಅಂತಿತ್ತು. ಆ ರಸ್ತೆಯನ್ನು ಮಾಡಲಿಕ್ಕೆ ನಾವು ಈಗ ಹೇಳ್ಬೋದು ಬಿ ಜೆ ಪಿ ತಗಲು ಸೇರೊಂದಿರಂತ, ಇದು ಬಿ ಜೆ ಪಿ ತಗಲಿಗೋಸ್ಕರ ಸೇರಿದ್ದಲ್ಲ ಅಂತ ಗೊತ್ತಾಗಲಿಕ್ಕೋಸ್ಕರ ಹೇಳೋದು. ಧರ್ಮದ ವಿಷಯ ಬಂದಾಗ, ಹಿಂದುತ್ವದ ವಿಷಯ ಬಂದಾಗ, ರಾಷ್ಟ್ರೀಯತೆ ವಿಚಾರ ಬಂದಾಗ ನಾವು ಆವಾಗ ನಿಲ್ಲೋದು ರಾಜಕೀಯವನ್ನು ಬಿಟ್ಟು ಹೊರಗಿಟ್ಟೇ ನಾವು ನಿಲ್ಲೋದು. ಅದರಲ್ಲಿ ರಾಜಿ ಇಲ್ಲ. ಅದು ಯಾರಾದರೂ ಸರಿ ನಮ್ಮ ಮುಂದೆ ನಾವು ಅದನ್ನು ಮಾಡಿದ್ದೆವು. ಇವತ್ತು ರಸ್ತೆಯನ್ನು ಅಲ್ಲಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ರಸ್ತೆ ಆವತ್ತು ಇಲ್ಲಿ ಕಟ್ಟಾಗ್ತಿದ್ರೆ, ನಾವು ರಥ ಎಳಿಬೇಕು ಅಂತಿದ್ರೆ ನಾವು ಅವನ ಹತ್ರ ಪರ್ಮಿಷನ್ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇದನ್ನು ನಾವು ಮನವರಿಕೆ ಇವತ್ತು ನಾವು ತಿಳ್ಕೊಳ್ಬೇಕು. ದೇವಸ್ಥಾನದವರು ಏನು ಸಾರ್ವಜನಿಕ ರಸ್ತೆಯನ್ನು ಮಾಡ್ತಾರೆ, ನಾವು ಇದೇ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿರೋ ಕೈಬರದ RTC ನಾಳೆ ಬೇಕಾದ್ರೆ ತೆಗೀರಿ. ಪೋಸ್ಟ್ ಆಫೀಸ್ ಮತ್ತು BSNL ಆಫೀಸಿನ ಕೈಬರ RTC ತೆಗೆದ್ರೆ ಗೊತ್ತಾಗ್ಬೋದು ಅದು ಹಿಂದೆ ಯಾರ ಜಾಗ ಆಗಿತ್ತು ಅಂತ. ಇವತ್ತು ಅದು ಎಲ್ಲಿದೆ? ಸಾರ್ವಜನಿಕ ಅಲ್ಲ ಅಂತ ನಾವು ಮಾಡುವುದಲ್ಲ ಅಂತಿದ್ರೆ, ನಾಳೆ ಇಲ್ಲಿ ರಸ್ತೆ ಮಾಡ್ತಾರೆ, ಕಾಂಪೌಂಡಾಗಿ ಹೊರಗಡೆ ಬಿಟ್ಟರೆ ಏನಾಗ್ತದೆ? ಗೇಟ್ ಎಲ್ಲಿ ಹಾಕ್ತಾರೆ? ಬಂಧುಗಳೇ, ನಮ್ಮ ದೇಶದಲ್ಲಿ ಅನೇಕ ವ್ಯವಸ್ಥೆಗಳಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟರ್ ವ್ಯವಸ್ಥೆ ಇದೆ. ನಾನು ಗಮನಿಸಬೇಕು, ನೀವು KS ಹೆಗ್ಡೆಗೆ ಹೋಗುವಾಗ ನಿಮ್ಮ ಗಾಡಿ ಹೋಗಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ತಾರೆ ಇಲ್ವಾ? ಸೆಕ್ಯೂರಿಟಿ ನಿಲ್ತಾನೆ ಇಲ್ವಾ? 3 ಗೇಟಿಗೆ 3 ಸೆಕ್ಯೂರಿಟಿ ಇಟ್ಟರೆ ಪರ್ಮನೆಂಟ್ ಇಲ್ಲಿ ಹೋಗುವಂಥ ಯಾರು ಭಕ್ತರಿದ್ದಾರೆ, ಕಂಬಳಕೋಡಿಯವರು ಇಲ್ಲಿಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರೋ ಭಕ್ತರು, ಅವರಿಗೊಂದು ಪರ್ಮನೆಂಟ್ ಒಂದು ಕಾರ್ಡ್ ಕೊಡೋದು, ಅಲ್ಲಿ ಗೇಟ್ ಹಾಕೋದು, ಸುತ್ತ ಕಾಂಪೌಂಡ್ ಹಾಕೋದು, ಪರ್ಮನೆಂಟ್ ಅವರಿಗೊಂದು ಕಾರ್ಡ್, ಅವ್ರು ಬರ್ತಾರೆ ಒಳಗೆ. ಯಾರ್ದು ಅಬ್ಜೆಕ್ಷನ್ ಇತ್ತಾ? ಇಲ್ಲ. ಅದನ್ನು ಮಾಡ್ಬೋದಲ್ಲ. ಆ ರೀತಿಯೂ ಮಾಡ್ಬೋದು. ಒಂದು ಸೊಲ್ಯೂಷನ್ ಹುಡುಕೋದಿದ್ರೆ ಅದನ್ನು ಮಾಡ್ಬೋದು. ಇಲ್ಲ, ಅರುಣ್ ಕುಮಾರ್ ಬುತ್ತಿಲ್ರು ಹೇಳಿದಾಗೆ SPD ತೋಡನ್ನು ಏರಿಸೋದು, ಅದರ ಮೇಲೆ ಕಾಂಕ್ರೀಟ್ ಹಾಕಿ ಮಾಡಲಿ. ಯಾಕೆ ಮಹಾಲಿಂಗೇಶ್ವರ ದೇವರ ಜಾಗದಲ್ಲಿ ಮಾಡಬೇಕು? ಗಮನಿಸಿ, ನಾನು ವೈಯಕ್ತಿಕ ಕೇಳಲಿಕ್ಕೆ ಹೋದರೆ ತುಂಬ ಜನಕ್ಕೆ ಸಮಸ್ಯೆ ಆಗ್ಬೋದು. ಯಾರಾದರೂ ವರ್ಗ ಜಾಗದಲ್ಲಿ, ಇಲ್ಲಿ ನಾವು ಸೇರಿದವರಿಲ್ಲಿ ಅಥವಾ ಈಶ್ವರ ಭಟ್ರೆ ಅವರ ವರ್ಗ ಜಾಗದಲ್ಲಿ ಯಾರಿಗಾದರೂ ರಸ್ತೆ ಕೊಡ್ತಾರಾ? ಕೊಡ್ತೇವೆ ನಾವು ಯಾರಾದರೂ? ಹಾಗಾಗಿ ಹೇಳ್ತಾ ಇರುವಂಥದ್ದು ಮಹಾಲಿಂಗೇಶ್ವರನ ಜಾಗವನ್ನು ಮಹಾಲಿಂಗೇಶ್ವರ ಬಂದು ಕೇಳುವುದಿಲ್ಲ. ಮಹಾಲಿಂಗೇಶ್ವರನ ಜಾಗವನ್ನು ಮಹಾಲಿಂಗೇಶ್ವರನ ಭಕ್ತರು ನಾವು ಕೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ, ಯಾವುದೇ ಹೋರಾಟಕ್ಕೂ, ಯಾವುದೇ ತ್ಯಾಗಕ್ಕೂ ಅರುಣ್ ಕುಮಾರ್ ಬುತ್ತಿಲ್ರು ಹೇಳಿದಾಗೆ, ಮುರಳೀಕೃಷ್ಣ ಅಸಂತರಿಗಳು ಹೇಳಿದಾಗೆ, ಹರಿಯಣ್ಣ ಹೇಳಿದಾಗೆ, ನಮ್ಮೆಲ್ಲರ ನಿರ್ಧಾರ ಒಂದೇ. ಜೀವ ಹೋದರೂ ಸರಿ ಅದು ಮಹಾಲಿಂಗೇಶ್ವರನಿಗಿರಲಿ. ಈ ಹೋರಾಟವನ್ನು ಕೈಗೆತ್ತಿಕೊಳ್ಳೋದು. ರಸ್ತೆ ಯಾವುದೇ ಕಾರಣಕ್ಕೆ ಆಗಲಿಕ್ಕೆ ಬಿಡೋದಿಲ್ಲ. ಸಾರ್ವಜನಿಕಕ್ಕೆ ವ್ಯವಸ್ಥೆಗೆ ಇಲ್ಲ. ನೋಡಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಚೌಕಟ್ಟಲ್ಲಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಒಂದು ಗುರುಗಳು ಅಂತ ಒಂದು ನಮಗೆ ಬೇಕಾಗ್ತದೆ. ಅಂದರೆ ಒಬ್ಬರಿಂದ ಒಬ್ಬರು, ಸಮಾಜದಿಂದ ನಾವು ಒಬ್ಬರಿಂದ ಕಲಿತುಕೊಂಡು ಬಂದವರು. ಹಾಗೆ ಯಾವುದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸಹ ಎಲ್ಲರ ಹತ್ರ ಸಹ ಈ ಒಂದು ಮೀಟಿಂಗ್ ಮಾಡಿಕೊಂಡು ಭಕ್ತರ ಸಭೆಯನ್ನು ಕರೆದು ಯಾವುದಕ್ಕೂ ಸಹ ಮಾತಾಡಿದರೆ ಅದಕ್ಕೆ ಸೊಲ್ಯೂಷನ್ ಇರುತ್ತದೆ. ಏಕಾಏಕಿಯಾಗಿ ಯಾವುದೇ ಇಲ್ಲಿ ಪುತ್ತೂರಿನ ಮಣ್ಣಿನಲ್ಲಿ ಏಕಾಏಕಿಯಾಗಿ ಯಾವುದೇ ನಿರ್ಧಾರ ತೆಗಿಲಿಕ್ಕೆ ಪುತ್ತೂರಿನ ಮಣ್ಣಿನಲ್ಲಿ ಆಗುವುದಿಲ್ಲ ಅಂತೇಳಿ ಈಗಾಗಲೇ ಆಲ್ರೆಡಿ ನಮ್ಮ ಅರುಣಣ್ಣನಾಗಲಿ ಆದರೆ ಮುರಳಣ್ಣನಾಗಲಿ ಎಲ್ಲರೂ ನಾವು ವಿಚಾರಿಸಿದೆ, ಅಂದರೆ ಎಲ್ಲ ತಿಳಿಸಿದ್ದಾರೆ. ನನ್ನದು ಇಷ್ಟೇ ಹೇಳುವಂಥದ್ದು, ನಾನು ಪುತ್ತೂರಿನಲ್ಲಿ ಕರ್ಮಭೂಮಿಯನ್ನು ಆಯ್ಕೆ ಮಾಡಿದ್ದೇನೆ. ನಾನು ನಮ್ಮ ಇಲ್ಲಿ ಹೇಳುವಷ್ಟು ನಾನು ಸಮಂಜಸವಲ್ಲ. ಇಲ್ಲಿ ಹಿರಿಯರು ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ನನ್ನ ಉದ್ಯಮ ನೆಲೆಯಲ್ಲಿ ಭಕ್ತನಾಗಿ ನಾನು ಅದಕ್ಕೆ ನನ್ನ ಕೈಯಿಂದ ಆಗುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಕಂಬಳಕೋಡಿ ವಠಾರದ ಸುಮಾರು 25 ಮನೆ ಆ ವಠಾರದಲ್ಲಿದೆ. ಸುಮಾರು 2001ನೇ ಇಸವಿಯಲ್ಲಿ ಅಲ್ಲಿ ಕೇವಲ 3 ಮನೆಗಳು ಮಾತ್ರ ಇದ್ದರು. ಅವರು ದೇವಸ್ಥಾನದ ಚಾಕರಿಯನ್ನು ಮಾಡ್ತಾಯಿದ್ದರು. ನಾವು ಬೇರೆ ಬೇರೆ ಕಡೆಯಿಂದ ಬಂದಂಥವರು ಒಂದು ಸೂರು ಕಟ್ಟಿಕೊಳ್ಳಬೇಕಂತ ಒಂದು ಆಶೆಯಿಂದ ಅಲ್ಲಿ ಮನೆಗಳನ್ನು ಮಾಡಿಕೊಂಡು ನಾವು ವಾಸ ಮಾಡ್ತಾಯಿದ್ದೇವೆ. ಆಗ ಯಕ್ಷಗಾನದ 5-6 ಟೆಂಟ್ಗಳು ಈ ಗದ್ದೆಯಲ್ಲಿ ಬರ್ತಿತ್ತು ಜಾತ್ರೆ ಆಗುವಾಗ. ರಥಬೀದಿಗೂ ಆ ಗದ್ದೆಗೂ ಸುಮಾರು 6 ಅಡಿ ಹೈಟ್ ಇತ್ತು ರಥಬೀದಿ. ಆಗ ಇರುವಂಥ ವ್ಯವಸ್ಥಾಪನಾ ಸಮಿತಿಯ ಇತ್ತು ಕೂಡ. ಆಗ ಅವರೆಲ್ಲ ಮಣ್ಣನ್ನೆಲ್ಲ ತಂದು ಸುಮಾರು 8 ಅಡಿ ದೇವಸ್ಥಾನದ ಗದ್ದೆಯನ್ನು ಲೆವೆಲ್ ಮಾಡಿದಾಗ ನಾವೆಲ್ಲ ಅಲ್ಲಿ ಗುಂಡಿಯಲ್ಲಿ ಬಿದ್ವಿ. ಅಂದರೆ ನಮ್ಮದು ತಗ್ಗು ಪ್ರದೇಶ ಆಯಿತಾಗ ಮಳೆಗಾಲದಲ್ಲಿ ಪ್ರತಿ ವರ್ಷ ನಮ್ಮ ಮನೆಗಳಿಗೆ ನೀರು ನುಗ್ಗುತ್ತದೆ. ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿದೆ. ನಮ್ಮ ಎಷ್ಟೋ ಆಸ್ತಿಗಳನ್ನು ನಾವು ಕಳ್ಕೊಂಡಿದ್ದೇವೆ, ವಾಹನಗಳನ್ನು ಕಳ್ಕೊಂಡಿದ್ದೇವೆ. ಆ ತದನಂತರದಲ್ಲಿ ಜಗನ್ನಿವಾಸರಾವ್ ಇಲ್ಲಿ ಮೊಕ್ತೇಶ್ವರಾಗಿರುವಾಗ ನಾವು ನಮ್ಮ ರೋಡಿಗೆ ಬೇಡಿಕೆ ಇಟ್ಟಿದ್ದೆವು. ಅನೇಕ AC ಅವರಿಗೆ ಮನವಿ ಮಾಡಿದ್ದೆವು. ವಸಂತ್ ಕುಮಾರ್ AC ಇರುವಾಗ ನೇರ ರಸ್ತೆ ರಥಬೀದಿಗೆ ಕನೆಕ್ಟ್ ಮಾಡುವಾಗ ರೋಡ್ ಮಾಡಿಕೊಳ್ಳಿ ಅಂತ ಹೇಳಿದರು. ಇದು ಯಾವುದು ಕೂಡ ಕಾರ್ಯಗತ ಆಗಲಿಲ್ಲ.
ಕ್ರಮೇಣ ನಾವು ಜನಪ್ರತಿನಿಧಿಗಳ ಬಳಿ ಹೋದೆವು, ಪುರಸಭೆಯ ಮುಖ್ಯಾಧಿಕಾರಿಗಳ ಬಳಿ ವಿನಂತಿಸಿದೆವು, ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರನ್ನು ಕರೆಸಿಕೊಂಡು ಬಂದು ಇಲ್ಲಿ ಜಾಗವನ್ನು ತೋರಿಸಿದೆವು. ಆದರೂ ಕೂಡ 30 ವರ್ಷಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಲೇ ಇಲ್ಲ. ಅಲ್ಲಿ 25 ಮನೆಗಳು ಹಿಂದೂಗಳ ಮನೆ ಇರುವಂಥದ್ದು. ಜಾತ್ರೆ ಆಗುವಾಗ, ಕಂಬಳ ಆಗುವಾಗ ನಮ್ಮ ವಾಹನಗಳನ್ನು ನಾವು 3 ದಿನ ಹೊರಗೆ ತೆಗೆಯುವುದೇ ಇಲ್ಲ. ಅಷ್ಟು ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ವಿಶೇಷವಾಗಿ ಆ ರೋಡು ಮಾರ್ಜಿನೇ ಇಲ್ಲ. ಈ ಹಿಂದೆ ರೋಡ್ ಇತ್ತು, ಅಲ್ಲಿ ಸಣ್ಣ ಒಂದು ರೋಡು ಕಂಬಳಕೋಡಿಯಿಂದಾಗಿ ಟ್ರಾನ್ಸ್ಫಾರ್ಮರಿಂದಾಗಿ ರಥಬೀದಿಗೆ ಸೇರುವಂಥದ್ದು. ಜಗದೀಶ್ ಅಂತ ದೇವಸ್ಥಾನದ ಒಬ್ಬರು ಸ್ಟಾಫ್ JCBಯನ್ನು ತಂದು ರಸ್ತೆಯನ್ನು ತುಂಡು ಮಾಡಿದರು. ಆ ಸಮಯದಲ್ಲಿ ನಮ್ಮ ಬೆನ್ನಿಗೆ ನಿಂತವರು MK ಪ್ರಸಾದ್ ಭಂಡಾರಿ ಸರ್ ಮತ್ತು ಮಲ್ಲಿಕಾ ಪ್ರಸಾದ್ ಸರ್ ಮತ್ತು ಶಕ್ತಿ ಸಿನ್ಹಾ. ಆದರೂ ಕೂಡ ಇಷ್ಟರ ತನಕ ನಮಗೆ ರೋಡಿನ ವ್ಯವಸ್ಥೆ ಆಗಲಿಲ್ಲ. ಇದರ ಹಿಂದೆ ಅನೇಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಿಮಗೆ ರೋಡ್ ಕೊಡುವ ಅಂಥೇಳಿ. 30 ವರ್ಷಗಳಾದರೂ ನಮಗೆ ರೋಡ್ ಆಗಲಿಲ್ಲ. ನಾಗರಿಕತೆಗಳು ಬದಲಾದ ಹಾಗೆ, ಮನುಷ್ಯ ಮುಂದುವರಿದ ಹಾಗೆ, ಸೈಕಲ್ ಇದ್ದವನು ಬೈಕ್ ತೊಗೊಳ್ತಾನೆ, ಬೈಕ್ ಇದ್ದವನು ಕಾರ್ ತೊಗೊಳ್ತಾನೆ. ಆಗ 4 ಕಟ್ಟೆಪುಣಿ ಇತ್ತು, 4 ಫೀಟ್ ಅಗಲದ 4 ಕಟ್ಟೆಪುಣಿ ಇತ್ತು. ಅದನ್ನು ಎಣಿಸಿದರೆ ಆಗ 16 ಫೀಟ್ ಅಗಲ ಆಯಿತು. ಆ ಕಟ್ಟೆಪುಣಿ ವೆಂಕಟರಮಣ ದೇವಸ್ಥಾನದಿಂದ ಈಚೆ ಪಾಸ್ ಆಗ್ತಾಯಿತ್ತು. ಅದೇ ಕಟ್ಟೆಪುಣಿಯನ್ನು ನಮಗೆ ಈಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗುವ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೊಂದಿಕೊಳ್ಬೇಕಾಗ್ತದೆ. ಪ್ರಸ್ತುತ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ನಾವು ಯಾವುದೇ ಪಕ್ಷಾತೀತವಾಗಿ ಮಾತಾಡುವಂಥದ್ದು, ನಾವು ಯಾವ ಪಕ್ಷಕ್ಕೂ ಸೇರಿದವರು, ನಮ್ಮ ವೈಯಕ್ತಿಕವಾದಂಥ ಪಕ್ಷ ನಮಗಿದೆ, ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ. 3 ಕೋಟಿ ರೂಪಾಯಿ ಮಾನ್ಯ ಶಾಸಕರು ಅನುದಾನವನ್ನು ರಸ್ತೆಗಾಗಿ ಇಟ್ಟಿದ್ದಾರೆ ಅನ್ನೋದು ನಮ್ಗೆ ಬಹಳ ಖುಷಿ ಕೊಟ್ಟಿದೆ. ಯಾಕಂದರೆ ನಮ್ಮ ಕನಸದು ಒಂದು ಮದುವೆ ಆಗಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಸಂಸಾರ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ನಿಮಗೆಲ್ಲರಿಗೂ ಇರುವಂಥದ್ದು. ಕಾಲು ದಾರಿ ಇರುವಂಥದ್ದು, ಅಗಲ ರೋಡ್ ದಾರಿ ಆಗಬೇಕಂತ ನೀವೆಲ್ಲರೂ ಕೂಡ ಬಯಸ್ತೀರಿ. ಅದನ್ನೇ ನಾವು ಕೂಡ ಬಯಸುವಂಥದ್ದು. ಹಾಗಾಗಿ ಆ ಸಾರ್ವಜನಿಕ ರಸ್ತೆಯ, ದೇವಸ್ಥಾನದ ಭದ್ರತಾ ರಸ್ತೆ ಅನ್ನುವಂಥದ್ದು ಅದು ಎರಡನೇ ವಿಚಾರ. ಅದು ಅವರವರ ಯೋಚನೆಗೆ ಬಿಟ್ಟಂಥದ್ದು. ಒಂದು ವೇಳೆ 20 ಫೀಟ್ ರೋಡು ಆದರೆ ಬದಲಾಗುತ್ತಿರುವಂತಹ ಪುತ್ತೂರು ಮುಂದೊಂದು ದಿನ ಜಿಲ್ಲಾ ಕೇಂದ್ರ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಒಂದು ವಾಹನ ದಟ್ಟಣೆ ಕೂಡ ಕಡಿಮೆ ಆಗ್ಬೋದು. ಆ ಕಡೆ ಬಳುವಾರಿನಿಂದ ಕೊಂಬೆಟ್ಟಿನಿಂದ ಬರುವಂಥವರು ದೇವಸ್ಥಾನವನ್ನು ಇಲ್ಲಿ ಪ್ರವೇಶಿಸಿದರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಗೆ ಅತ್ಯಂತ ಹತ್ತಿರದ ರಸ್ತೆಯಾಗಿ ಪರಿವರ್ತನೆ ಆಗ್ಬೋದು. ದೇವಸ್ಥಾನದ ಪಾವಿತ್ರತೆ ವಿಷಯದಲ್ಲಿ ನಾನೂ ಒಬ್ಬ ಹಿಂದೂ ಆಗಿ ದೇವಸ್ಥಾನದ ಭದ್ರತೆ, ಪಾವಿತ್ರ್ಯತೆ ಎಲ್ಲವನ್ನು ಕಾದುಕೊಂಡು ಹೋಗಬೇಕಾದಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಕೂಡ. ಆದಾಗ್ಯೂ ಕೂಡ ಒಂದು ವೇಳೆ ಈ ರಸ್ತೆ ಬಂದಾಯಿತು ಅಥವಾ ಪ್ಲ್ಯಾನ್ ಚೇಂಜ್ ಆಯಿತು ಅಂತೇಳಿ ಆದರೆ, ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲ, ಕಂಬಳಕೋಡಿಯಿಂದ ಸ್ಮಶಾನಕ್ಕೆ ರಸ್ತೆಯನ್ನು ಸೇರಿಸಿದರೆ ಈ ಒಂದು ಸಮಸ್ಯೆ ಪರಿಹಾರಾರ್ಥ ಅಂತೇಳಿ ಆದರೆ, ಆ ರಸ್ತೆಯನ್ನು ಮಾಡಿಕೊಡುವವರು ಯಾರು, ಅದನ್ನು ಯಾರು ಇದನ್ನು ಹೊತ್ಕೊಳ್ತೀರಿ ಜವಾಬ್ದಾರಿಯನ್ನು? ಈ 30 ವರ್ಷ ನಾವು ಅನುಭವಿಸಿದ್ದೇವೆ. ಹಾಗಾಗಿ ನಮ್ಮ ನೋವು ನಮಗೆ ಮಾತ್ರ ಗೊತ್ತು. ಮಳೆಗಾಲದಲ್ಲಿ ಆ್ಯಂಬುಲೆನ್ಸ್ ಬರಲಿಕ್ಕೆ ಆಗೋದಿಲ್ಲ, ಒಂದು ಫೈರ್ ಸರ್ವಿಸಿನ ಲಾರಿ ಬರಲಿಕ್ಕೆ ಆಗೋದಿಲ್ಲ. ಆಗ ಕೇಳ್ಬೋದು ನೀವು, ಆಗ ಜಾಗ ತಗೊಳ್ಳುವಾಗ ನಿಮಗೆ ತಲೆ ಇರಲಿಲ್ವ, ಮಂಡೆ ಇರಲಿಲ್ವ ಅಂತ. ಈ ದೇವಸ್ಥಾನದ ಎತ್ತರ ಮಾಡಿದ್ರಿಂದ, ದೇವಸ್ಥಾನದ ಎಲ್ಲ ಲೇವಲ್ ಮಾಡಿದ್ರಿಂದ ಎಲ್ಲ ನೀರು ಅಲ್ಲಿಯೇ ಸ್ಟಾಕ್ ಆಗುವಂಥದ್ದು. ಅದು ಕೂಡ ಕಂಬಳಕೋಡಿಯ ತೋಡು ಟರ್ನಲ್ಲಿ ಇರುವಂಥದ್ದು. ಹಾಗಾಗಿ ಬೇಗ ನೀರು ಸಾಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರುವಾಗ ಇದು ನಮಗೆ ಮುಳುಗುವವನಿಗೆ ಒಂದು ಎಲೆ ಸಿಕ್ಕಿದಾಗ ಆಯಿತು. ಹಾಗಾಗಿ ನಮಗೆ ಅಗತ್ಯವಾಗಿ ರೋಡ್ ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ 25 ಮನೆಯವರೆಲ್ಲರ ಅಭಿಪ್ರಾಯವನ್ನು ನಾನು ಕ್ರೋಢೀಕರಿಸಿ ಹೇಳ್ತಾ ಇದ್ದೇನೆ. ದೇವಸ್ಥಾನದ ಜಾಗ 1 ಇಂಚು ಕೂಡ ನಾವು ಬಿಡುವುದಿಲ್ಲ ಅಂತ ಹೇಳುವಂಥದ್ದು ನಿಮ್ಮ ಒಳ್ಳೆಯ ಉದ್ದೇಶವೇ. ಆದರೆ ನಮಗೆ ಹೆಲಿಕಾಪ್ಟರ್, ವಿಮಾನದಲ್ಲಿ ಬರುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಹಾಗಾಗಿ ಮತ್ತು ದಿನೇಶ್ ಜೈನ್ ಹೇಳಿದ್ರು, ಒಂದು ಸಜೆಷನ್ ಕೊಟ್ಟರು. ಏನಂತ ಹೇಳಿದರೆ, ಅಲ್ಲಿ ಗೇಟ್ ಮಾಡೋದು, ಅವರಿಗೊಂದು ಐಡೆಂಟಿ ಕಾರ್ಡ್ ಕೊಡೋದು. ನಾವು ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾಡ್ತಾ ಇದ್ದದ್ದು ಅದನ್ನೇ. ಎಲೆಕ್ಷನ್ ಡ್ಯೂಟಿ ಮುಗಿಸಿ ಬರುವಾಗ, ಏಪ್ರಿಲ್ 17ಕ್ಕೆ ಎಲೆಕ್ಷನ್ ಡ್ಯೂಟಿ ಆಗಿತ್ತು. ಮುಗಿಸಿ ಬರುವಾಗ ಪೊಲೀಸರು ಬಿಡಲೇ ಇಲ್ಲ ನನ್ನನ್ನು. ನಾನು ಬರುವಾಗ 10:11 ಗಂಟೆ ಆಗಿದೆ. ಏನು ಮಾಡ್ತೀರಿ ನೀವು? ID ಕಾರ್ಡ್ ತೋರಿಸಿದ್ರು, ಮತ್ತು ಆಧಾರ್ ಕಾರ್ಡ್, ವೋಟರ್ ID ತೋರಿಸಿ ಒಳಗೆ ಬಂದದ್ದು ಉಂಟು. ಇಂತಹ ಅನೇಕ ತೊಂದರೆಗಳನ್ನು ಅನುಭವಿಸಿದಾಗ್ಯೂ ಕೂಡ ಅವ್ರು ಹೇಳಿದರು, ಈಗ ನಾವು ID ಕಾರ್ಡ್ ತೋರಿಸಿ ಬರ್ಬೋದು, ನಮ್ಮ ಮನೆಗೆ ಬರುವ ನೆಂಟರಿಗೆ ID ಕಾರ್ಡ್ ಎಲ್ಲಿಂದ ಕೊಡೋದು? ನಾವು ಸಾಧ್ಯ ಉಂಟು? ಅದು ಇಲ್ಲ. ಅದು ಅಷ್ಟು ಸಮಂಜಸವಾದಂಥ ಹೇಳಿಕೆ ಅಲ್ಲ ಅಂತ ನಾನು ಹೇಳ್ತೇನೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. 30 ವರ್ಷಗಳಿಂದ ಕಾಯ್ತಾ ಇರುವಂತಹ
ನಾವು ಆ ಒಂದು ರಸ್ತೆ ಆಗಬೇಕು ಅನ್ನುವಂಥ ಒಂದು ಎಲ್ಲ ಇರಾದೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಂಥವರು.